ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯಾಂ ಮಹಾ ತ್ರಿಪುರಸುಂದರೀಂ. ವೈಕುಂಠ ಏಕಾದಶಿ ಬೆಳಗಿನಿಂದ ಎಲ್ಲರೂ ಭಕ್ತಿಯಿಂದ ಶ್ರದ್ಧೆಯಿಂದ ಸ್ವಾಮಿಯನ್ನು ಭಜಿಸಿ ಸ್ತುತಿಸಿ ಅರ್ಚಿಸಿ ಆರಾಧಿಸುವ ಕೈಂಕರ್ಯದಲ್ಲಿ ಭಾಗಿಗಳಾಗಿದ್ದೀರಿ. ಬೆಳಗಿನಿಂದ ನಡೆದ ಹಲವಾರು ಕಾರ್ಯಕ್ರಮಗಳ ಕೊನೆಯ ಭಾಗವಾಗಿ ಇಷ್ಟೊತ್ತು ಭಜನಾ ಕಾರ್ಯಕ್ರಮವನ್ನು ನಮ್ಮ ಸಂಗೀತ ವಾದ್ಯಗೋಷ್ಠಿಯವರು ನಡೆಸಿಕೊಟ್ಟಿದ್ದಾರೆ. ಕೊನೆಯದಾಗಿ ಸತ್ಸಂಗದ ಒಂದು ಕಾರ್ಯಕ್ರಮ, ಭಗವಂತನ ಕುರಿತಾದ ಕೆಲವಾರು ವಿಚಾರಗಳನ್ನು ಮನಸ್ಸಿನಲ್ಲಿ ಹಾಕಿಕೊಂಡು ನಂತರದಲ್ಲಿ ಮತ್ತೆ ಜಗತ್ತಿನ ವ್ಯಾವಹಾರಿಕ ಬದುಕನ್ನು ನಡೆಸಲಿಕ್ಕೆ ವಾಪಸ್ಸು ಹೋಗ್ತಕ್ಕಂಥದ್ದು. ಸ್ವಾಮಿಗಳು ಹೇಳ್ತಿದ್ರು, ವಿಜ್ಞಾನ ಸಾಕಷ್ಟು ಬೆಳೀತು, ಅದಕ್ಕೆ ತಕ್ಕಂತೆ ಸೌಲಭ್ಯಗಳು ಕೂಡ ಜಾಸ್ತಿ ಆದವು. ಜಾಸ್ತಿ ಆಯ್ತಲ್ಲ ಸೌಲಭ್ಯಗಳು. ವಿಜ್ಞಾನದ ಕೊಡುಗೆ ಅಪಾರವಾಗಿರುವಂಥದ್ದು. ಕಳೆದ ಒಂದು 5 ದಶಕಗಳ ಹಿಂದೆ ಅಥವಾ 1-2 ಶತಮಾನಗಳ ಹಿಂದೆ ರಾಜ ಮಹಾರಾಜರಿಗೂ ಕೂಡ ಇಲ್ಲದೇ ಇದ್ದಂಥ ಸೌಲಭ್ಯಗಳನ್ನು ಇವತ್ತಿನ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಪಡೆಯುವಂತಹ ವ್ಯವಸ್ಥೆಯನ್ನು ನಮ್ಮ ವಿಜ್ಞಾನ ಮಾಡಿಕೊಟ್ಟಿದೆ. ಅವತ್ತಿಗೆ ರಾಜ ಮಹಾರಾಜರು ದೊಡ್ಡ ದೊಡ್ಡ ಕುದುರೆ ಬಂಡಿಯನ್ನು ಓಡ್ತಿದ್ರು, ಸಾಮಾನ್ಯ ಜನರು ನಡ್ಕೊಂಡು ಹೋಗ್ತಿದ್ರು. ಅವತ್ತಿನ ಎಂತಹದೇ ಒಬ್ಬ ದೊಡ್ಡ ಚಕ್ರವರ್ತಿಗೆ ಹೋಲಿಸಿದ್ರೆ ಇವತ್ತು ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಕೂಡ ಬಸ್ಸಿನಲ್ಲಿ ಮತ್ತು ರೈಲಿನಲ್ಲಿ, ಟ್ರೈನ್ನಲ್ಲಿ, ಫ್ಲೈಟ್ನಲ್ಲಿ ಟ್ರಾವೆಲ್ ಮಾಡುವಷ್ಟು ಶಕ್ತಿಯನ್ನ, ಸೌಲಭ್ಯವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಕೀರ್ತಿ ಯಾರಿಗೆ ಹೋಗ್ಬೇಕು? ನಮ್ಮ ಆಧುನಿಕ ವಿಜ್ಞಾನಕ್ಕೆ ಹೋಗ್ಬೇಕು. ವಿಜ್ಞಾನಿ ಒಬ್ಬ ಹೇಳಿದ 100 ವರ್ಷಗಳ ಹಿಂದೆ, ದೊಡ್ಡ ವಿಜ್ಞಾನಿ ಸ್ವಾಮಿಗಳು ಹೇಳಿದಾಗ ಆಟಂ ಬಾಂಬ್ ಕಂಡುಹಿಡಿದ್ಬಿಟ್ಟಿದ್ದೇನೆ ಅಂತ. ಅವೇನು ಪಟಾಕಿಗಳೆಲ್ಲ ಅವು ಹೊಡೆಯಕ್ಕೆ ಹೋಗ್ಬಿಟ್ಟಿದ್ದೀವಿ, ಸಿಗೋದಿಲ್ಲ ಅವು. ಆ ವಿಜ್ಞಾನಿ ಹೇಳಿದ 100 ವರ್ಷದ ಹಿಂದೆ ಹೇಳಿದ, ಏನ್ ಹೇಳಿದ? ಐ ಕ್ಯಾನಾಟ್ ಇಮ್ಯಾಜಿನ್ ದ ಡೇ, I cannot imagine the day when all our technological, scientific innovations and technological applications are going to take away our human interactions. ಇದನ್ನು ನಾವು ನೋಡಿದ್ವಿ ಸಾಕಷ್ಟು. ಇತ್ತೀಚಿನ ವರ್ಷಗಳಲ್ಲಿ ಹಳ್ಳಿಯನ್ನು ಬಿಟ್ಟು ಬೆಂಗಳೂರಿಗೆ ಮತ್ತು ಡೆಲ್ಲಿಯಿಂದ ಪಟ್ಟಣಗಳಿಗೆ ಬಂದು ಸೇರ್ಕೊಂಡಂತಹವರು ಹಾಗೊಮ್ಮೆ ಹೀಗೊಮ್ಮೆ ಹಳ್ಳಿಗಳಿಗೆ ಹೋಗ್ತಾ ಇದ್ರು. ಹೌದಾ? ಪಟ್ಟಣಕ್ಕೆ ಬಂದಂತಹ ವ್ಯಕ್ತಿ ಧರ್ಮಪತ್ನಿಯನ್ನ, ಮಕ್ಕಳನ್ನ, ಊರಿಗೆ ಅಜ್ಜಿಯನ್ನ, ಅಜ್ಜನ್ನ ನೋಡ್ಲಿಕ್ಕೆ ಹೋದ್ರೆ ಹೋಗ್ತಕ್ಕಂಥದ್ದು ಅವ್ರನ್ನ ನೋಡ್ಲಿಕ್ಕೆ ಆದ್ರೂ ಕೂಡ ಹೋದ್ಮೇಲೆ ಆಗ್ತಾ ಇದ್ದದ್ದು ಏನು? ಮಗ ಒಂದು ಮೊಬೈಲ್ ಇಟ್ಕೊಂಡು ಅವನೊಂದು ಮೊಬೈಲ್ ಕೊಡ್ತಿದ್ದ, ಮಗಳೊಂದು ಮೊಬೈಲ್ ಇಟ್ಕೊಂಡು ಆಕೆಯಲ್ಲ ಮೊಬೈಲ್ ಕೊಡ್ತಿದ್ರು. ಹಿಂಗೆ ಗಂಡ ಹೆಂಡ್ತೀನಿ ಯಾವ್ದು ಆಫೀಸ್ ಕೆಲಸ ಅಂತ ತಿಳ್ಕೊಂಡು ಅವ್ರಿಗೆ ಯಾವ್ದು ಮೊಬೈಲ್ ಇಟ್ಕೊಂಡು ಎಲ್ಲ ಕೊಡ್ತಿದ್ರು. ಅಜ್ಜಿ ಮಾತ್ರ ಮುಂಚೆನೂ ಒಂಟಿ, ಈಗಲೂ ಒಂಟಿ.
ಇದನ್ನ ಅವ 100 ವರ್ಷದ ಹಿಂದೆನೇ ಹೇಳಿದ್ದ ಅವನು ವಿಜ್ಞಾನಿ. ಅವತ್ತಿಗೆ ಮೊಬೈಲ್ಗಳು ಬಂದಿರಲಿಲ್ಲ, ಈ ಯಾವುದು ಕೂಡ ಫೆಸಿಲಿಟೀಸ್ ಇರಲಿಲ್ಲ. ಒಬ್ಬ ವಿಜ್ಞಾನಿಯಾಗಿ ಒಬ್ಬ ಪ್ರವಾದಿಯ ರೂಪದ ಮಾತುಗಳನ್ನು ಅವತ್ತು ಆಡಿದ್ದ, ಅದು ಸತ್ಯವೂ ಕೂಡ ಆಗಿತ್ತು. ಆದರೂ ಆಗಿದ್ದು ವಿಜ್ಞಾನ ಬಿಟ್ಬಿಡೋಣ. ಇವತ್ತೇನಾದ್ರೂ ವಿಜ್ಞಾನದ ಈ ಆವಿಷ್ಕಾರಗಳು ಇಲ್ಲದೆ ಹೋಗಿದ್ದಿದ್ರೆ ಮನೇಲೇ ಕುಳಿತುಕೊಂಡು ಕೆಲಸ ಮಾಡಿ ಹಣವನ್ನು ಮಾಡಿ ಸಂಸಾರ ಮಾಡೋದು ಕಷ್ಟ ಆಗ್ತಿತ್ತು. ಹೌದಾ? ಈಗ ನೋಡಿ, ನಮ್ಮ ಇಲ್ಲೆಲ್ಲ ಸಂಗೀತಗಾರರಿದ್ದಾರೆ, ಆ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳಲ್ಲಿ ಇವತ್ತು 4 ಜನ ಇಲ್ಲಿಯೇ ಕುಳಿತುಕೊಂಡು ಇವರು ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಿ ನಾಡಿನಾದ್ಯಂತ ಜಗತ್ತಿನಾದ್ಯಂತ ಇವರು ಇಲ್ಲಿ ಆಡ್ತಾ ಇರ್ತಕ್ಕಂಥ ಸುಮಧುರವಾಗಿರ್ತಕ್ಕಂಥ ಮನಸ್ಸಿನ ಎಲ್ಲ ಕ್ಲೇಶಗಳನ್ನ ಕಳೆಯುವ ರೀತಿಯ ಈ ಕಾರ್ಯಕ್ರಮವನ್ನು ಜಗತ್ತಿನ ಮೂಲೆ ಮೂಲೆಗೂ ಮುಟ್ಟಿಸುವ ಕೆಲಸವನ್ನು ಕೂಡ ವಿಜ್ಞಾನವೇ ಮಾಡ್ತಾ ಇದೆ. ಹೌದಲ್ಲ? ಒಪ್ಪಬೇಕಲ್ಲ. ಆದ್ರೆ ಚಾಕು ಬೇಕು. ಯಾಕೆ ಬೇಕು ಚಾಕು? ಯಾಕೆ ಬೇಕು? ತರಕಾರಿ ಕಟ್ ಮಾಡಬೇಕು, ಹಣ್ಣು ಕಟ್ ಮಾಡ್ಲಿಕ್ಕೆ ಬೇಕು, ಇಂಥದ್ದಕ್ಕೆ ಚಾಕು ಬೇಕು. ಒಂದ್ ವೇಳೆ ತುಂಬಾ ಚಾಕು ಚೆನ್ನಾಗಿದೆ ಅಂತ ತಿಳ್ಕೊಂಡು ಅದನ್ನ ಪ್ರಾಣಹಾನಿಗೋಸ್ಕರ ಉಪಯೋಗಿಸ್ಲಿಕ್ಕೆ ಹೋದ್ರೆ ಆ ಚಾಕು ಏನಾಗುತ್ತೆ? ದುಷ್ಪರಿಣಾಮ ಆಗುತ್ತೆ. ಇವತ್ತು ವಿವೇಕ ಇಲ್ಲದೆ, ವಿಚಾರವಿಲ್ಲದೆ, ವಿಚಾರವನ್ನು ಮಾಡದೆ ನಮ್ಮ ಆಧುನಿಕ ಆವಿಷ್ಕಾರಗಳನ್ನ ಉಪಯೋಗಿಸ್ಲಿಕ್ಕೆ ಹೋದದ್ದೇ ಆದ್ರೆ ಏನಾಗುತ್ತೆ ಅಂದ್ರೆ ಮಕ್ಕಳ ಕೈಯಲ್ಲಿ ಚಾಕು ಕೊಟ್ಟಂಗಾಗ್ತದೆ. ಆ ವಿವೇಕ ಬುದ್ಧಿಯನ್ನ ನಾವು ಮಕ್ಕಳಲ್ಲಿ ಉಂಟು ಮಾಡದೆಯೇ ಈ ಎಲ್ಲ ಆಯುಧಗಳನ್ನ ಮಕ್ಕಳಿಗೆ ಕೊಟ್ಟದ್ದೇ ಆದ್ರೆ ಏನಾಗುತ್ತೆ? ಬಹಳಷ್ಟು ಕೆಡಕಾಗುತ್ತೆ. ಮಕ್ಕಳಿಗೆ ಅಷ್ಟೇ ಅಲ್ಲ, ಜಗತ್ತಿನ ಯಾವುದೇ ಜನತೆ. ಇವತ್ತು ಆಕಾಶಕ್ಕೆ ಹೋಗ್ತಕ್ಕಂಥ ಸ್ಯಾಟಲೈಟ್ಗಳನ್ನ ಕಂಡುಹಿಡಿದಿದ್ದೇವೆ, ಉಪಗ್ರಹಗಳು. ಆ ಉಪಗ್ರಹಗಳ ಮೇಲೆ ಇರೋದ್ರಿಂದ ನಮ್ಮ ಮನೆಯಲ್ಲಿರ್ತಕ್ಕಂಥ ಟಿವಿಗಳು, ಮಠಗಳಲ್ಲಿರ್ತಕ್ಕಂಥ ಟಿವಿಗಳು ಓಡ್ತಾ ಇದ್ದಾವೆ. ಹೌದಾ? ಅಷ್ಟೇ ಯಾಕೆ? ಸಾಯಿ ಕೀರ್ತಿ ಸ್ವಾಮಿಗೆ ಯಾರೋ ಫೋನ್ ಮಾಡ್ತಿದ್ರು, ನಾರಾಯಣ ಧಾಮ ಎಲ್ಲಿದೆ ಸ್ವಾಮಿ ಅಂತ. ಅವ್ರ ಅಡ್ರೆಸ್ ಕೊಟ್ಟು ಸಾಕಾಯ್ತು. ಕೊನೆಗೆ ಆ ಕಡೆಯಿಂದ ಇರ್ತಕ್ಕಂಥವ್ರು ಕೇಳಿದ್ರು, ಹಂಗೆ ಒಂದ್ ಸ್ವಲ್ಪ ಲೊಕೇಶನ್ ಮ್ಯಾಪ್ ಇಟ್ಬಿಟ್ಟು ಸ್ವಾಮಿ ನಾ ಬಂದ್ಬಿಡ್ತೀನಿ. ಇನ್ನೊಂದು ಲೊಕೇಶನ್ ಮ್ಯಾಪ್, ಇಲ್ಲಿಂದ ನೀವಿರೋ ಮ್ಯಾಪ್ ಅನ್ನು ಅವ್ರಿಗೆ ಬಿಟ್ರೆ ಸಾಕು, ಅದನ್ನ ಹಾಕಿದ್ರೆ ಸಾಕು ಕಂಪ್ಯೂಟರ್ಗೆ ಅಥವಾ ಮೊಬೈಲ್ಗೆ. ಆ ಗೂಗಲ್ ಮ್ಯಾಪ್ ಹಾಕಿದ್ರೆ ಕಾರಣ ಅದೇ ಕರ್ಕೊಂಡು ಬರ್ತದೆ. ಗೋ ಲೆಫ್ಟ್, ಮೂವ್ ಟು 300 meters, afterwards you take right, afterwards you take right, and then you go straight. ಈಗ ಅದೇ ನಮ್ಮನ್ನ ಗೈಡ್ ಮಾಡ್ಕೊಂಡು ಕರ್ಕೊಂಡು ಬರುತ್ತೆ. ಈ ಸೌಲಭ್ಯವನ್ನು ಕೂಡ ಕೊಟ್ಟದ್ದು ವಿಜ್ಞಾನ. ಈ ಎಲ್ಲ ಸೌಲಭ್ಯಗಳನ್ನ ಪಡ್ಕೊಳ್ಳಿಕ್ಕೋಸ್ಕರ ಮೇಲ್ಗಡೆ ಹೋದಂತ ಸ್ಯಾಟಲೈಟ್ಸ್ಗಳು ಸಾಕಷ್ಟು ವರ್ಷ ಕೆಲಸ ಮಾಡಿ ಆದ್ಮೇಲೆ ಅವನು ವಾಪಸ್ ಕರ್ಕೊಂಡು ಬರ್ಬೇಕಲ್ವಾ? ಎಷ್ಟೋ ಕರ್ಕೊಂಡು ಬರದ್ರೆ ಯಾಕೆ ಗೊತ್ತಾ? ಈ ಕರ್ಕೊಂಡು ಬರೋ ಕಾಸ್ಟ್ ಇದೆಯಲ್ಲ, ವಾಪಸ್ಸು ಬೇಡ ಅಂತ ಹೇಳಿ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಈ ಡಸ್ಟ್ ಎಷ್ಟಾಗಿದೆ ಅಂದ್ರೆ ಆ ಡಸ್ಟ್ಗಳನ್ನ ತೆಗಿಲಿಕ್ಕೆ ಕಷ್ಟ ಆಗಿ ನಮ್ಮ ಬೆಂಗಳೂರಿನ ಟ್ರಾಫಿಕ್, ಏನಾದ್ರೂ ವೆಹಿಕಲ್ಗಳು ಹೋಗ್ಬೇಕಾದ್ರೆ ಅಡ್ಡಾಗುತ್ತಿ ವೆಹಿಕಲ್ಗಳು ಬಂದದೇ ಯಾವ ರೀತಿ ಆಕ್ಸಿಡೆಂಟ್ ಆಗ್ಬೋದೋ ಅಂಥದ್ದೊಂದು ಆಕ್ಸಿಡೆಂಟ್ ಆದಾತು ಅಂತ ಹೇಳಿ 6 ಬೆಟ್ಟಗಳನ್ನು ಬದಲು ಮಾಡಿ ಹೇಗೋ ಅದ್ರ ಮಧ್ಯದಲ್ಲಿ ಜೋಡಿಸ್ತಾರೆ. ಎಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ, ಆಕಾಶಕ್ಕೆ ಹೋದ್ರೆ ಅಲ್ಲಿ ಕಲುಷಿತ, ಪ್ರಕೃತಿ ಕೊಟ್ಟಿರ್ತಕ್ಕಂಥ ಭೂಮಿಗೆ ಬಂದದ್ದೇ ಆದ್ರೆ ಅಲ್ಲಿ ನೀರು ಕಲುಷಿತ, ಅರಣ್ಯಗಳು ಕೊಟ್ಟಂತ ಆಕ್ಸಿಜನ್ನು ನಾವು ಸೇವನೆ ಮಾಡ್ತಾ ಇರ್ತಕ್ಕಂಥ ಅದು ಕಲುಷಿತ, ಹೊರಗೆಲ್ಲ ಕಲುಷಿತ. ಯಾಕಾಗಿ ಕಲುಷಿತ ಆಯಿತು ಹಾಗೆ ಅಂತಂದ್ರೆ ನಮ್ಮ ಒಳಗಡೆ ಕಲುಷಿತ ಆಗುತ್ತೆ. ಹೌದಾ? ಈ ಹೊರಗೆ ಆಗಿರ್ತಕ್ಕಂಥ ಎಲ್ಲ ಸಾಧನೆಗಳು, ಸೌಲಭ್ಯಗಳ ನೆಪದಲ್ಲಿ ನಮ್ಮ ಒಳಗೆ ಆದಂತ ವ್ಯವಸ್ಥಿತವಾಗಿರ್ತಕ್ಕಂಥ ಚಿಂತನೆಯ ಫಲವಾಗಿ ಹೊರಗಿಷ್ಟೆಲ್ಲ ಸೌಲಭ್ಯಗಳು ಬಂದವು. ಒಬ್ಬ ವ್ಯಕ್ತಿ ಆಟಂ ಬಾಂಬ್ನ ಕಂಡುಹಿಡಿಯಲಿಕ್ಕೆ ಸೂತ್ರವನ್ನೇನೋ ಕೊಟ್ಟ. ಆಟಂ ಬಾಂಬ್ ಕಂಡುಹಿಡಿದುಕೊಳ್ಳಿ ಅಂತ ಉಪಯೋಗಿಸಿ ಅಂತ ಚಾಕು ಕೈ ಕೊಟ್ಟ ಹಾಗೆ ಆಟಂ ಬಾಂಬಿಗೆ ಉಪಯೋಗ ಆಗುವಂಥದ್ದಲ್ಲ, ಅಣುವನ್ನು ವಿಭಜಿಸಿ ಅಪಾರವಾಗಿರ್ತಕ್ಕಂಥ ಶಕ್ತಿಯನ್ನು ಪಡ್ಕೊಳ್ಳಿ ಅಂತ ಒಂದು ಸೂತ್ರವನ್ನು ರೆಡಿ ಮಾಡಿಕೊಟ್ಟ. ನಾವು ಮಾಡಿದ್ದೇನು?
ಚಾಕು ಕೊಟ್ಟರು, ತರಕಾರಿ ಕಟ್ ಮಾಡಿ ಅಂತ, ಹಣ್ಣು ಕಟ್ ಮಾಡಿ ಅಂತ ಕತ್ತು ಕುಯ್ತಾ ಇದ್ದೇವೆ. ಸೂತ್ರ ಕೊಟ್ಟರು, ಎನರ್ಜಿಯನ್ನು, ಮ್ಯಾಟರ್ ಇದೆ, ಅದನ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಕೊಳ್ರಪ್ಪ, ಉಪಯೋಗ ಆಗುತ್ತೆ ಮಾನವ ಕಲ್ಯಾಣಕ್ಕೆ ಅಂತ ಕೊಟ್ಟರು. ಅದನ್ನು ಶಾಂತಿಯುತವಾಗಿರ್ತಕ್ಕಂಥ ಮಾನವ ಕಲ್ಯಾಣಕ್ಕೆ ಉಪಯೋಗಿಸುವುದರ ಬದಲು ಅದನ್ನು ಆಟಮ್ ಬಾಂಬ್ ಮಾಡಿ ದೇಶವನ್ನು ಹಾಳು ಮಾಡಲಿಕ್ಕೆ ಉಪಯೋಗಿಸ್ತಾ ಇದ್ದೇವೆ. ಪ್ರಕೃತಿ ಹಣ್ಣನ್ನು ಕೊಡ್ತು, ಎಂತೆಲ್ಲ ಹಣ್ಣು ಕೊಡ್ತು, ಮಾವಿನ ಹಣ್ಣು ಕೊಟ್ಟು, ಆಮೇಲೆ ದ್ರಾಕ್ಷಿ ಹಣ್ಣನ್ನು ಕೊಟ್ಟಿದ್ದಾವೆ. ಯಾಕೆ? ಹಂಗಂಗೆ ತಿನ್ನಿ ಅಂತ. ನಾವೇನು ಮಾಡಿದ್ವಿ? ಕೊಟ್ಟ ದ್ರಾಕ್ಷಿ ಹಣ್ಣನ್ನು ಕೊಳೆ ಹಾಕಿ, ಹೌದಾ, ಹಾಗೇ ದ್ರಾಕ್ಷಿ ಹಣ್ಣನ್ನು ತಿಂತಕ್ಕಂಥದ್ದು ಪ್ರಕೃತಿ, ಅದು ಆರೋಗ್ಯ ಚೆನ್ನಾಗಾಗುತ್ತೆ. ಆ ಕೊಟ್ಟಂಥ ದ್ರಾಕ್ಷಿ ಹಣ್ಣನ್ನು ಆವಾಗಲೇ ತಿಂದಲೇನೆ ಹಂಗೇ ಇಟ್ಟು 1 ವರ್ಷ 2 ವರ್ಷ ಕೊಳೆ ಹಾಕಿ ಗಲೀಜು ಮಾಡಿ ಆಮೇಲೆ ಅದೇನೋ ಮಾಡಿ ಕೊಡ್ತಾರಂತೆ. ಏನದು? ಜ್ಯೂಸು. ಇವತ್ತು ಮಾಡ್ಕೊಂಡು ಕುಡಿದ್ರೆ ಜ್ಯೂಸ್ ಅದು, ಇನ್ನು 2 ವರ್ಷ ಮಾಡ್ಕೊಂಡು ಕುಡಿದ್ರೆ ವೈನ್ ಅದು. ಪ್ರಕೃತಿ ಕೊಟ್ಟದ್ದೆಲ್ಲವನ್ನು ಕೂಡ ಕೆಟ್ಟದ್ದನ್ನು ಮಾಡಿ ಕುಡಿತಕ್ಕಂಥ ಒಂದು ಸಂಸ್ಕಾರ ಯಾಕೆ ಬಂತು ಅಂತಂದರೆ ನಮ್ಮ ಮನಸ್ಸು ಕೆಟ್ಟದ್ರಿಂದ. ಇವತ್ತಿನ ಈ ಕಾರ್ಯಕ್ರಮ, ಇಂತಹ ಕಾರ್ಯಕ್ರಮಗಳು ಯಾಕೆ ಅಂತಂದರೆ ಕೆಟ್ಟಿರುವ ಮನಸ್ಸುಗಳನ್ನು ಸ್ವಲ್ಪ ಸರಿ ಮಾಡಿಕೊಳ್ಳಿಕ್ಕೋಸ್ಕರ ಇವತ್ತಿಲ್ಲಿಗೆ ಬಂದಿದ್ದೇವೆ. ಆದರೂ ಕೂಡ ಕೈನಲ್ಲಿರ್ತಕ್ಕಂಥ ಮೊಬೈಲ್ಗಳನ್ನ ಬಿಡ್ಲಿಕ್ಕೆ ನಾವು ರೆಡಿ ಇಲ್ಲ. ಕೇಳಿ, ಅಯ್ಯೋ ಇಷ್ಟೆಲ್ಲ ಕಾರಣಗಳನ್ನ ಹೇಳ್ತೀವಿ ನಾವು. ಒಂದು ಕ್ಷಣ ಸ್ವಲ್ಪ ಭಗವಂತನನ್ನು ನೆನಪಿಸಿಕೊಳ್ಳುವ ಒಂದು ಕಾರ್ಯಕ್ರಮನ ಮಾಡುವ ಸಂದರ್ಭದಲ್ಲಾದರೂ ಕೂಡ ಅರೆಗಳಿಗೆ ನಮ್ಮೆಲ್ಲ ಜಗತ್ತಿನ ವ್ಯವಹಾರಗಳನ್ನು ಪಕ್ಕಕ್ಕೆ ಇಡಿ ಅಂತಂದರೆ ಇಡ್ಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಹೀಗೆ ಒಬ್ಬ ವ್ಯಕ್ತಿ ಹೊರಟಿದ್ದ, ವಯಸ್ಸಾಗಿತ್ತು. ಅವನ ಹೆಗಲ ಮೇಲೆ ಒರ್ಲಿಕ್ಕೆ ಆಗದಲ್ಲಿರುವಷ್ಟು ಮಣಭಾರ ಸೌದೆ. ದಾರಿನ ನಡ್ಕೊಂಡು ಹೋಗ್ತಾ ಇದ್ದ, ವಯಸ್ಸಾಗಿದೆ, ಬೆನ್ನು ಬಾಗಿದೆ, ಬೆವರು ಸುರಿತಾ ಇದೆ. ಆದರೂ ಕೂಡ ಏನು ಹೊತ್ಕೊಂಡಿದ್ದವನು? ಒರ್ಲಿಕ್ಕೆ ಆಗದಲ್ಲಿರುವಷ್ಟು ಸೌದೆಯನ್ನು, ಹೊರೆಯನ್ನು ಹೊತ್ಕೊಂಡು ಹೋಗ್ತಾ ಇದ್ದ. ಯಾರೋ ಒಬ್ಬ ರಸ್ತೆಯಲ್ಲಿ ಒಂದು ಕುದುರೆಯನ್ನು ಓಡಿಸ್ಕೊಂಡು ಹೋಗ್ತಾ ಇದ್ದ, ಕುದುರೆಯ ರಥವನ್ನು ಓಡಿಸ್ಕೊಂಡು ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಆ ಮುದುಕನ ಮೇಲೆ ಕರುಣೆ ಇಟ್ಟು ರಥವನ್ನು ಓಡಿಸ್ಕೊಂಡು ಹೋಗ್ತಾ ಇದ್ದಂಥ ಯುವಕ ಹೇಳಿದಂತೆ, ನನ್ನ ರಥಕ್ಕೆ ನೀನು ಬಂದು ಯಾಕೆ ಕುಳಿತುಕೊಳ್ಬಾರ್ದು, ನೀನು ಎಲ್ಲಿಗೆ ಬೇಕೋ ಅಲ್ಲಿಗೆ ತೆಗೆದುಕೊಂಡೋಗಿ ಬಿಡ್ತೇನೆ ಅಂತ ಹೇಳಿದ. ಇವ ಏನು ಮಾಡ್ದ? ಖುಷಿ ಆಯಿತಾ ಇಲ್ಲ? ತುಂಬ ಆನಂದ ಆಯಿತು. ಎಂಥ ಪುಣ್ಯಾತ್ಮನಪ್ಪ ಅಂದ. ಆ ರಥದ ಒಳಗಡೆ ಹೋಗಿ ಕುಳಿತುಕೊಂಡ. ಆ ರಥ ಓಡಿಸ್ತಾ ಇದ್ದ ಯುವಕ ನೋಡಿದ, ಅವ ರಥದಲ್ಲೇನೋ ಕುಳಿತಿದ್ದಾನೆ, ಆದರೆ ಹೊರೆ ಮಾತ್ರ ಹೆಗಲ ಮೇಲೆ ಇಟ್ಕೊಂಡಿದ್ದಾನೆ. ರಥದಲ್ಲಿ ಕುಳಿತಿದ್ದಾನೆ, ಹೊರೆ ಮಾತ್ರ ಹೆಗಲ ಮೇಲೆ ಇದೆ. ಅವ ಕನಿಕರಪಟ್ಟು ಕೇಳಿದ, ಆ ಹೊರೆಯನ್ನು ಪಕ್ಕ ಇಡಬಾರ್ದೆ, ಜಾಗ ಇದೆ ಅಲ್ಲಿ ಅಂತ. ಅವ ಹೇಳ್ದ, ಅಯ್ಯೋ ನನ್ನೇ ನೀವು ಕೂಡಿಸ್ಕೊಂಡಿದ್ರಿ, ನಾನೇ ನಿಮ್ಮ ರಥಕ್ಕೆ ಭಾರ ಆಗಿದ್ದೇನೆ, ಮತ್ತೆ ಈ ಹೊರೆ ತೆಗೆದು ಅಲ್ಲಿಟ್ಟು ಮತ್ತೆ ನಿನಗೆ ಯಾಕಪ್ಪ ಭಾರ ಕೊಡಲಿ? ಅರ್ಥ ಆಗುತ್ತಾ? ನಾವು ಅಂದ್ಕೊಂಡಿದ್ದೇವೆ, ಈ ಜಗತ್ತಿಗೆ ಬಂದುಬಿಟ್ಟಿದ್ದೇವೆ, ಎಲ್ಲ ಭಾರನೂ ನಾವೇ ಹೊತ್ಕೊಂಡಿದ್ದೇವೆ, ಯಾಕಪ್ಪ ಬೇರೆಯವ್ರಿಗೆ ಕೊಡಬೇಕು ಅಂತ. ರಥದೊಳಗಡೆ ಕುಳಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ, ಆ ವ್ಯಕ್ತಿ ಮೇಲೆ ಇರ್ತಕ್ಕಂಥ ಭಾರವನ್ನು ರಥ ಹೊರ್ತಾ ಇದೆಯಾ, ಇವನೇ ಹೊರ್ತಾ ಇದ್ದಾನ? ಇಲ್ಲಿಟ್ಟರು ಅಷ್ಟೇ, ಅಲ್ಲಿಟ್ಟರು ಅಷ್ಟೇ. ಇಲ್ಲಿಡೋ ಬದಲು ಅಲ್ಲಿಟ್ಟದ್ದೇ ಆದರೆ ನೀನಾದರೂ ಸ್ವಲ್ಪ ಹೊತ್ತು ಆಯಾಮಿಗಿರ್ಬೋದಲ್ವಾ? ಈ ಜಗತ್ತಿನಲ್ಲಿ ನಮ್ಮ ಹುಟ್ಟು ಆಗಿದೆ, ಕಾರಣ ಅಜ್ಞಾನನ ಇನ್ನೊಂದೇನೋ ಆಗಿದೆ, ಹುಟ್ಟಂತೂ ಬಂದಾಗಿದೆ. ಅದನ್ನು ನೆನಪು ಮಾಡ್ಕೊಂಡು ಉಪಯೋಗ ಏನಿಲ್ಲ. ಡಾಕ್ಟ್ರ್ ಹತ್ರ ಹೋಗಿದ್ದೇವೆ, ನಮಗೆ ಬೇಕಾಗಿರ್ತಕ್ಕಂಥದ್ದು ಇಮ್ಮಿಡಿಯೇಟಾಗಿ ನಮ್ಮ ಕಾಯಿಲೆಗೆ ಔಷಧಿಯ ಹೊರತು ಯಾಕೆ ಬಂತು ಅಂತ ಯಾಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಕು? ಮೊದಲು ಡಾಕ್ಟ್ರ್ ಹತ್ರ ಬಂದು ನಮ್ಮ ಆರೋಗ್ಯವನ್ನು ವಿಚಾರಿಸ್ಕೊಳ್ತಕ್ಕಂಥ, ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ, ಭಗವಂತನ ಮೇಲೆ ಭಾರ ಹಾಕೋ ಬದಲು
ನಾವೇ ಎಲ್ಲ ಒತ್ಕೊಂಡಿದ್ದೀವಿ ಅಂತ ಮೊಬೈಲು ಎರಡೆರಡು ಜೋಬ್ನಲ್ಲಿ. ಆ 2 ಮೊಬೈಲ್ ಇಟ್ಕೊಂಡ್ರೆ ಪರವಾಗಿಲ್ಲ, ಮನಸ್ಸಿನಲ್ಲಿ ಇಲ್ಲಿ ಕುಳಿತುಕೊಂಡು ಆ ಮನೆಯನ್ನು ಇಲ್ಲಿವರೆಗೂ ಒತ್ಕೊಂಡು ಬಂದು ಇಲ್ಲಿರ್ತಕ್ಕಂಥದ್ದು ಒಂದೊಂದೇ ಆದ್ರೂ ಕೂಡ ನೀವು ಒಬ್ಬೊಬ್ಬರ ಮನಸ್ಸಿನಲ್ಲಿ, ನನ್ನ ಮನಸ್ಸಿನಲ್ಲಿ ಮಠ, ನಿಮ್ಮ ಮನಸ್ಸಿನಲ್ಲಿ ಮನೆ, ಹಿಂದೆ ಕುಳಿತಿರೋರ ಮನಸ್ಸಿನಲ್ಲಿ ಫ್ಯಾಕ್ಟ್ರಿಗಳು, ಇಷ್ಟೆಲ್ಲವನ್ನು ಕೂಡ ಒತ್ಕೊಂಡು ಬಂದು ಇಲ್ಲಿ ಕುಳಿತಿದ್ದೇವಲ್ಲ. ಪಾಪ ಯಾವ ಮನಸ್ಸನ್ನು ಭಗವಂತನನ್ನು ಧ್ಯಾನಿಸಬೇಕು, ಭಗವಂತನ ಕಡೆಗೆ ಹೋಗಬೇಕು, ಅಂತಹ ಮನಸ್ಸಿಗೆ ಇಷ್ಟೆಲ್ಲ ಹೊರೆ ಕೊಟ್ಟಿದ್ದೇವಲ್ಲ, ಆ ಮನಸ್ಸನ್ನು ಉಪಯೋಗಿಸುವ ಕಲೆ ಗೊತ್ತಿಲ್ಲ ಅಂದರೆ ಏನು ಮಾಡೋದು? ಏನೇ ಮಾಡಬೇಕಾದ್ರೂ ಕೂಡ ಮನಸ್ಸೇ ತುಂಬ ಮುಖ್ಯ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷ ಯೋ. ಬಂಧ ಮತ್ತು ಮೋಕ್ಷ ಎರಡಕ್ಕೂ ಕೂಡ ಒಂದೇ ಕಾರಣ. ಯಾವುದದು? ನಮ್ಮ ಮನಸ್ಸೇನೆ. ನಮ್ಮ ಮನಸ್ಸೇ ಬಂಧನಕ್ಕೂ ಕಾರಣ ಆಗುತ್ತೆ, ಮೋಕ್ಷಕ್ಕೂ ಕಾರಣ ಆಗುತ್ತೆ. ಇರೋದು ಕೀ ಒಂದೇನೆ, ಕೈಲಿರ್ತಕ್ಕಂಥ ಕೀ ಒಂದೇನೆ. ಮನೆ ಒಳಗಡೆ ಹೋಗಬೇಕಾದ್ರೆ ಬಲಗಡೆಗೆ ತಿರುಗಿಸಿ ಲಾಕ್ ಓಪನ್ ಆಗುತ್ತೆ. ಮನೆ ಹೊರಗಡೆ ಹೋಗಬೇಕಾದ್ರೆ ಎಡಗಡೆಗೆ ತಿರುಗಿಸಿ ಲಾಕ್ ಆಗುತ್ತೆ. ತಿರುಗಿಸೋದು ಮಾತ್ರ ಕೀ ಒಂದೇನೆ. ಹಾಗೆ ಜಗತ್ತಿನಲ್ಲಿ ಹಾಳಾಗಬೇಕಾ? ಅದೇ ಮನಸ್ಸನ್ನು ಉಪಯೋಗಿಸಿ. ಉದ್ಧಾರ ಆಗಬೇಕಾ? ಇನ್ನೊಂದು ಮನಸ್ಸು ಬರುತ್ತಾ? ಅದೇ ಮನಸ್ಸು. ಏಕಕಾಲದಲ್ಲಿ ಒಂದು ಸಲ ಒಂದಕ್ಕೆ ಮಾತ್ರ ಮನಸ್ಸನ್ನು ಉಪಯೋಗಿಸಲಿಕ್ಕೆ ಸಾಧ್ಯ. ನಮ್ಮ ವಿಜ್ಞಾನ ಹೇಳೋದು ಅದನ್ನೇ. 2 things cannot occupy at a time same place. ಏಕಕಾಲದಲ್ಲಿ ಒಂದೇ ಜಾಗವನ್ನು 2 ವಸ್ತುಗಳು ಆಕ್ರಮಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. 2 things cannot occupy same place at the same time. ಹಾಗೇನೇ ಒಂದೇ ಮನಸ್ಸನ್ನು ಉಪಯೋಗಿಸ್ಕೊಂಡು ಒಂದೇ ಕಾಲದಲ್ಲಿ ಒಳ್ಳೆಯದು ಮತ್ತು ಕೆಟ್ಟದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಇಷ್ಟೆಲ್ಲ ನಮ್ಮ ಪ್ರಯತ್ನಗಳು ಯಾಕಾಗಿ ಅಂತಂದರೆ ಬದುಕಲಿಕ್ಕೋಸ್ಕರ. ಆ ಬದುಕು ಚೆನ್ನಾಗಿರಬೇಕು ಅಂತ ಬಯಸ್ತೇವ, ಕೆಟ್ಟದಾಗಿರ್ಬೇಕು ಅಂತ ಬಯಸ್ತೇವ? ಮತ್ತು ಯಾಕೆ ದ್ರಾಕ್ಷಿ ಹಣ್ಣನ್ನು ತೆಗೆದುಕೊಂಡು ಗಲೀಜು ಮಾಡ್ಕೊಂಡು ಕುಡಿತೀವಿ? ನೋಡಿ, ಸಿದ್ಧಾರ್ಥ ಅಂತ ಒಬ್ಬ ಇದ್ದ, ಅವನ ಜೊತೆಯಲ್ಲಿ ಇನ್ನೊಬ್ಬ ಇದ್ದ ದೇವದತ್ತ ಅಂತ. ಇಬ್ಬರೂ ಕ್ಲೋಸ್ ಫ್ರೆಂಡ್ಸ್. ಬುದ್ಧ ಅವನು ಮನಸ್ಸನ್ನು ಉಪಯೋಗಿಸಿ ಬುದ್ಧನಾಗಿ ಹೋದ. ಯಾರು? ಸಿದ್ಧಾರ್ಥನಾಗಿದ್ದವಂಥವನು ಆ ಕೊಳಕಾಗಿದ್ದಂಥ ಪ್ರಪಂಚಕ್ಕೆ ಅಂಟಿಕೊಂಡಿದ್ದಂಥ ಮನಸ್ಸನ್ನು ಉಪಯೋಗಿಸಿ ಏನಾದ? ಬುದ್ಧನಾದ. ಅದೇ ಇನ್ನೊಬ್ಬ ವ್ಯಕ್ತಿ ಇದ್ನಲ್ಲ, ಅವನು ಅದೇ ಮನಸ್ಸನ್ನು ಉಪಯೋಗಿಸಿ ಕೊನೆಗೆ ಯಾವ ಮಟ್ಟಕ್ಕಾದ ಗೊತ್ತಾ ನಿಮಗೆ? ಅವನ ತಂಗಿಯನ್ನು ಸಿದ್ಧಾರ್ಥನಿಗೆ ಕೊಟ್ಟು ಮದುವೆ ಮಾಡ್ತಾರೆ, ಯಶೋಧರೆಯನ್ನು. ಗೊತ್ತು. ಸಿದ್ಧಾರ್ಥ ಮನೆಯನ್ನು ಬಿಟ್ಟ ರಾತ್ರಿ ಎಲ್ಲರೂ ಅಳ್ತಾ ಇದ್ರು. ಯಾರಾದರೂ ಖುಷಿ ಪಡ್ತಾರೆ ಮನೆ ಬಿಟ್ಟು ಹೋದಾಗ ಮಗ? ಆದರೆ ಒಬ್ಬ ಮಾತ್ರ ಖುಷಿ ಪಡ್ತಾ ಇದ್ದ. ಯಾರು? ಇವನೇನೆ. ಅವನ ಹೆಸರೇನು? ದೇವದತ್ತ. ಕೊನೆಗೆ ಅವನಿಗೆ ಅನ್ನಿಸ್ತು, ಸದ್ಯ ಅವನು ಹೋದ, ನಾನಾದರೂ ಆರಾಮಾಗಿರ್ತೇನೆ ಅಂತ. ಇರೋಕ್ಕಾಗಲಿಲ್ಲ. 36 ವರ್ಷ ಆಯಿತು. ಯಾರಿಗೆ? ಬುದ್ಧನಿಗೆ. ಮನೆ ಬಿಟ್ಟು 7 ವರ್ಷಗಳಾಗಿದ್ದವು. ಕೊನೆಗೆ ಇದ್ದಕ್ಕಿದ್ದಾಗೇನೆ ಅವನ ಕೀರ್ತಿ ಹಬ್ಬಲಿಕ್ಕೆ ಪ್ರಾರಂಭ ಆಯಿತು. ಇವನಿಗೆ ಆಶ್ಚರ್ಯ ಆಯಿತು. ಇದುವರೆಗೂ ನಾನು ಅಂದ್ಕೊಂಡಿದ್ದೆ ಎಲ್ಲವನ್ನು ಕೂಡ ಪಡೆಯೋದ್ರಿಂದ ಕೀರ್ತಿಯನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ಪಡಿಬೋದು ಅಂತ. ಆದರೆ ಈಗ ಗೊತ್ತಾಗ್ತಾ ಇದೆ ಎಲ್ಲ ಬಿಡೋದ್ರಿಂದ ಇನ್ನೂ ಜಾಸ್ತಿ ಕೀರ್ತಿ ಪಡಿಬೋದು ಅಂತ. ಎಲ್ಲ ಏನು ಬಿಟ್ಟಿದ್ದ ಅವನು? ತಲೆ ಬೋಳಿಸ್ಕೊಂಡಿದ್ದ, ಕೈಗೆ ಭಿಕ್ಷಾ ಪಾತ್ರೆ ಬಂದಿತ್ತು. ಕೊನೆಗೆ ಅವನೇನು ಅಂದ್ಕೊಂಡ ಗೊತ್ತಾ? ಯಾವ ಮನಸ್ಸು ಎಲ್ಲವನ್ನು ಕೂಡ ಪಡೆಯೋದ್ರಿಂದ ಕೀರ್ತಿಯನ್ನು ಪಡೆಯಬಹುದು ಅಂತ ಅನಿಸಿತ್ತೋ, ಈಗ ಮತ್ತೆ ಆ ಮನಸ್ಸಿಗೆ ಅನ್ನಿಸ್ತು ಎಲ್ಲ ಬಿಡೋದ್ರಿಂದ ಅಷ್ಟೆಲ್ಲ ಬರೋದಾದರೆ ನನಗೆ ಯಾಕೆ ಬೇಕು ಈಗ ರಾಜ್ಯ ಅಂತ ರಾಜ್ಯ ಬಿಟ್ಟ. ಅವನು ಕೂಡ ಹೋಗಿ ಸನ್ಯಾಸಿ ಆದ. ಇಲ್ಲಿ ಅವನು ಮನಸ್ಸನ್ನು ಪಳಗಿಸುವ ಕಾರ್ಯವನ್ನು ಮಾಡಲಿಲ್ಲ, ಮನಸ್ಸನ್ನು ಆಸೆಯ ಹಿಂದೆ ಓಡಿಸುವ ಕಲೆಯನ್ನು ಕಲಿಸಿದ ಅವನು. ಅಲ್ಲಿಗೆ ಹೋದ, ಬುದ್ಧನನ್ನು ನೋಡಿದ, ಅವನು ಕೂಡ ಸನ್ಯಾಸಿಯಾದ. ಕೊನೆಗೇನಾಯಿತು? ಏನಾಯಿತು? ಎಲ್ಲರೂ ಮೌನ.
ಬುದ್ಧನಿದ್ದ ಇಲ್ಲಿ ನಮಗೊಂದು 400 ಜನ ಇಲ್ಲ ಇಲ್ಲಿ, ಎಷ್ಟು ಶಬ್ದಗಳು. ಬುದ್ಧನಿದ್ದ ಕಾಲಕ್ಕೆ ಅವನ ಆಶ್ರಮದಲ್ಲಿ ಆಮ್ರಪಾಲಿ ವನದಲ್ಲಿ 10 ಲಕ್ಷ ಶಿಷ್ಯರುಗಳಿರ್ತಿದ್ರು, ಸನ್ಯಾಸಿಗಳು. ಒಮ್ಮೆ ರಾಜ ಬರ್ತಾನೆ, 10 ಲಕ್ಷ ಜನ ಶಿಷ್ಯರಿರೋದು ಗೊತ್ತಿದೆ, ಆದರೆ ಒಂದು ಕಡೆಯೂ ಕೂಡ ಶಬ್ದ ಇಲ್ಲ. ರಾಜ ಬುದ್ಧನಿಗೆ ಹೇಳಿದ, ನನ್ನ ರಾಜ್ಯವನ್ನು ನೋಡಿಕೊಳ್ಳಿಕ್ಕೆ ಸಾವಿರಾರು ಲಕ್ಷಾಂತರ ಸೈನ್ಯವನ್ನು ಇಟ್ಟಿದ್ದೇನೆ, ಆದರೂ ಕೂಡ ಗದ್ದಲ. ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದು ಭಾಳ ಕಷ್ಟ ಆಗಿದೆ. ಆದರೆ ನಿನ್ನ ಆಶ್ರಮದಲ್ಲಿ 10 ಲಕ್ಷ ಜನಗಳಿದ್ದಾರೆ, ಶಿಷ್ಯರುಗಳಿದ್ದಾರೆ, ಎಲ್ಲಿ ನೋಡಿದರೂ ಕೂಡ ನೀರವ ಮೌನ, ಪ್ರಶಾಂತಿ ವಾತಾವರಣ. ಯಾಕೆ ಹೀಗೆ? ಎಲ್ಲಿ ಮನಸ್ಸು ಶಾಂತವಾಗುತ್ತೋ ಅಲ್ಲಿ ಜಗತ್ತು ಶಾಂತವಾಗುತ್ತೆ. ಎಲ್ಲಿ ಮನಸ್ಸಿನಲ್ಲಿ ಗದ್ದಲ ಹೇಳುತ್ತೋ ಗೊಂದಲ ಇರುತ್ತೆ. ಅದಕ್ಕೆ ಅವ ಹೇಳಿದ, ಇಲ್ಲಿ ಬಂದರೆ ಎಲ್ಲ ಹೀಗಾಗಿದೆಯಲ್ಲ, ಏನೂ ಇಲ್ಲ ಇಲ್ಲಿ. ಕೊನೆಗೇನು ಮಾಡಿದ? ಏನೇನೋ ಮಾಡಿದ ಬಿಡಿ. ಇಲ್ಲಿ ಹೇಳಿ ಕೊಟ್ಟಂತಹದ್ದು, ನಾವು ಕಾಡಿನಲ್ಲಿರ್ತೇವೋ ನಾಡಿನಲ್ಲಿರ್ತೇವೋ, ಕಾಡಿನಲ್ಲಿರುವ ವ್ಯವಸ್ಥೆಯು ಕೂಡ ಮನಸ್ಸಿನದೇ, ನಾಡಿನಲ್ಲಿದ್ದಾಗಲೂ ಕೂಡ ಮನಸ್ಸೇ ಇರೋದು. ಮನಸ್ಸನ್ನು ಪಳಗಿಸದೆ ಹೋದರೆ, ಮನಸ್ಸಿಗೆ ಸಂಸ್ಕಾರವನ್ನು ಕೊಡದೆ ಹೋದದ್ದೇ ಆದರೆ, ನಾವು ಕಾಡಿನಲ್ಲಿ ಹೋದರೂ ಅಷ್ಟೇ, ನಾಡಿನಲ್ಲಿದ್ರೂ ಕೂಡ ಅಷ್ಟೇ. ಹಾಗಾಗಿ ಮನಸ್ಸಿಗೆ ಸಂಸ್ಕಾರವನ್ನು ಕೊಡ್ತಕ್ಕಂಥ ಕೆಲಸ ಯಾವುದರಿಂದ ಆಗುತ್ತೆ ಅಂತಂದರೆ, ಈ ರೀತಿಯ ಸತ್ಸಂಗಗಳು, ಭಗವಂತನ ಕೀರ್ತನೆಯನ್ನು ಮಾಡ್ತಕ್ಕಂತಹದ್ದು. ಆ ಮನಸ್ಸು ಸದಾ ನಾನೇ ದೊಡ್ಡದು ಅಂತ ಪ್ರೊಜೆಕ್ಟ್ ಮಾಡ್ತಾ ಇರ್ತದೆ. ಆದರೆ ನಿನಗಿಂತಲೂ ಕೂಡ ಎತ್ತರವಾಗಿರ್ತಕ್ಕಂತಹ, ನಿನ್ನ ಶಕ್ತಿಗೆ ಆಧಾರವಾಗಿರ್ತಕ್ಕಂಥ ಇನ್ನೊಂದು ಶಕ್ತಿ ಇದೆ ಅಂತ ಹೇಳುವ ಕೆಲಸವನ್ನು ಸತ್ಸಂಗದ ಮುಖಾಂತರ ಭಗವಂತನ ಸಾಯುಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾಗುತ್ತೆ. ಇವತ್ತು ನಾವು ವೈಕುಂಠ ಏಕಾದಶಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಮಹಾವಿಷ್ಣುವನ್ನು ಸ್ಮರಿಸುವ ಕಾರ್ಯ ಬೆಳಗಿನಿಂದ ಆಗಿದೆ. ನಮಗೆ ಗೊತ್ತಿದೆ, ಇವತ್ತು ಭಗವಂತನನ್ನು ಹತ್ತಿರ ಓದದ್ದೇ ಆದರೆ, ಸ್ವಾಮಿ ಹತ್ತಿರ ಓದದ್ದೇ ಆದರೆ, ವೈಕುಂಠಕ್ಕೆ ಉತ್ತರ ಭಾಗದಿಂದ ನಮಗೆ ಒಳ್ಳೆ ಮುಕ್ತಿ ಕೊಡ್ತಾನಂತೆ. ಯಾರನ್ನಾದರೂ ಕೂಡ ಕೇಳಿ, ನಿಮ್ಮ ಬದುಕಿನ ಧ್ಯೇಯ ಏನು ಅಂತಂದರೆ, ಬದುಕಿನಲ್ಲಿ ಎಲ್ಲ ಸಾಕು ಸ್ವಾಮಿ, ನಮಗೆ ಮುಕ್ತಿ ಸಿಕ್ಕಿದರೆ ಸಾಕು. ನೋಡಿ, ಇಷ್ಟು ದಿನ ಯಾರ್ಯಾರು ಪ್ರಾಮಾಣಿಕವಾಗಿ ನಮಗೆ ಮುಕ್ತಿ ಬೇಕು 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 ಅಂತಿದ್ರು, ಟುಡೇ ಇಸ್ ದ ರೈಟ್ ಡೇ. ಇವತ್ತೇ ನೀವು ಮನಸ್ಸು ಮಾಡಿದ್ದೇ ಆದರೆ, ಇವತ್ತೇನಾದರೂ ದೇಹ ಬಿಟ್ಟದ್ದೇ ಆದರೆ, ಆರಾಮಾಗಿ ಭಗವಂತ ವೈಕುಂಠದಲ್ಲಿ ಮುಕ್ತಿ ಕೊಡ್ತಾನಂತೆ. ಎಷ್ಟು ಜನ ರೆಡಿ ಇದ್ದೀರಿ? ಸಂಸಾರ ಸಾಗಿಸ್ಲಿಕ್ಕೋಸ್ಕರ ಒಬ್ಬ ತಾತ ನಿತ್ಯ ಕಾಡಿಗೆ ಹೋಗೋದು, ಸೌದೆ ಕಡ್ಕೊಂಡು ಬಂದು ಸಂಸಾರ ಮಾಡೋದು. ಸಾಕಾಗಿ ಹೋಗಿತ್ತು ಅವನಿಗೆ. ನಿತ್ಯ ಹೇಳೋನು. ಇವತ್ತು ತುಂಬ ತೀಕ್ಷ್ಣವಾಗಿ ಹೇಳಿದ, ಹೊರೆ ಕಡ್ದಿದ್ದಾನೆ, ದಪ್ಪದು ಮಾಡಿದ್ದಾನೆ, ಒತ್ಕೊಂಡು ಇನ್ನೇನೋ ಹೊರಡಬೇಕು, ಅವನಿಗೆ ನೋವಿದೆ, ಸಂಸಾರದ ಬೇನೆ ಇದೆ, ವೇದನೆ ಇದೆ. ಆವಾಗ ಹೇಳಿದ್ನಂತೆ, ಅಯ್ಯೋ ದೇವರೇ, ಹಳ್ಳಿಗಳ ಕಡೆ ಹೇಳ್ತೇವಲ್ಲ, ಇನ್ನೂ ಎಷ್ಟು ದಿನ ಅಂತ ನೋಡ್ತೀಯಪ್ಪ, ನಾನು ನಿನ್ನ ಬಂದು ಒತ್ಕೊಂಡಾರ ಹೋಗಬಾರ್ದಾ ಅಂತ ಹೇಳಿದ್ನಂತೆ. ಯಾರು ಹೇಳಿತ್ತು? ಆ ತಾತ ಹೇಳಿದ. ಅವತ್ತು ಯಾಕೋ ಏನೋ ಕಾಣೆ ಅಲ್ಲಾಸೆ ಯಮ ಹೋಗ್ತಾ ಇದ್ದ, ಪಕ್ಕದಲ್ಲೇ ಹೋಗ್ತಿದ್ದ. ಯಾರೋ ನನ್ನನ್ನು ಕರಿತಾ ಇದ್ದಾರಲ್ಲ ಪ್ರಾಮಾಣಿಕವಾಗಿ ಅಂತ ಹೇಳಿ ಪಕ್ಕ ಹೋಗಿ ನಿಂತ್ಕೊಂಡು ನೋಡ್ದ. ಮತ್ತೆ ಅದೇ ಹೇಳ್ತಾ ಇದ್ದ. ಏನು ಹೇಳಿದ ಅವನು? ಅಯ್ಯೋ ಯಮದೇವ, ನಿನಗೆ ಕಣ್ಣಿಲ್ವ, ಬೇಗ ನನ್ನ ಕರ್ಕೊಂಡು ಹೋಗ್ಬಾರ್ದ ಅಂತ ಅವನು ಹೇಳ್ತಿದ್ದ. ಅವನಲ್ಲಿ ಹೋಗ್ಬಿಟ್ಟು, ಏನು ತಾತ ಕರಿತಾ ಇದ್ದೀಯಾ ಅಂತ. ಯಾರು ನೀನು ಅಂತ. ನಾನು ಸಾವಿನ ಒಡೆಯ ಯಮ ಅಂತ ಅಂದ. ನೀನು ಯಾಕೆ ಇಲ್ಲಿ ಬಂದೆ ಅಂತ. ನೀನು ಕರಿತಾ ಇದ್ದಿಲ್ಲ, ಅದಕ್ಕೆ ಬಂದಿಲ್ಲ, ಹೋಗ್ತಾ ಇದ್ದೆ ಅಂತ. ಅಯ್ಯೋ, ನಾನು ಕರೆದದ್ದು ಹೊರೆ ದಪ್ಪಾಗಿದೆ, ಬೇಗ ಯಾರೋ ಒರ್ಸಕ್ಕೆ ಯಾರು ಇಲ್ವಾ ಅಂತ ಕರೆದೆ, ನೀನೇ ಬಂದೆ, ಒರ್ಸಪ್ಪ, ನಮ್ಮ ಮನೆಯವ್ರು ಕಾಯ್ತಾ ಇದ್ದಾರೆ ಅಂತ ಹೇಳಿದರು. ನಾವು ಬಯಸೋದೊಂದು, ಬಯಸೋದು ಸಿಕ್ಕಾಗ ಮಾಡೋದು ಇನ್ನೊಂದು. ಒಂದು ವಸ್ತುವಿಗೋಸ್ಕರ, ಒಬ್ಬ ವ್ಯಕ್ತಿಗೋಸ್ಕರ ಜೀವನ ಪೂರ್ತಿ ಏನೋ ತಪಸ್ಸು ಮಾಡೋ ರೀತಿ ಬಯಸ್ತೇವೆ. ಅದು ಸಿಕ್ಕ ತಕ್ಷಣ ಏನಾಗ್ತೇವೆ? ಇನ್ನೊಂದಾಗಿ ಹೋಗ್ತೇವೆ. ಮನಸ್ಸಿನ ಒಳಗಡೆ ಪ್ರಾಮಾಣಿಕತೆ ಇಲ್ಲ. ಹಾಗಂತ ನೀವೆಲ್ಲರೂ ಕೂಡ ವೈಕುಂಠಕ್ಕೆ ನಾವೆಲ್ಲರೂ ಹೋಗಬೇಕು ಅಂತ ಅಲ್ಲ ನಾನು ಹೇಳ್ತಿರೋದು. ಕೊನೆಯ ಪಕ್ಷ ಇವತ್ತು ವೈಕುಂಠಕ್ಕೆ ಹೋಗೋದು ಅಂತಂದರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕ್ಲೇಶಗಳನ್ನು ಕಳ್ಕೊಳ್ತಕ್ಕಂಥದ್ದು ಆದದ್ದೇ ವೈಕುಂಠ ಇಲ್ಲೇ ಸಿಗುತ್ತೆ. ಸ್ವರ್ಗ ಮತ್ತು ನರಕ ಬೇರೆ ಎಲ್ಲೂ ಕೂಡ ಇಲ್ಲ. ಹಾಗಾದ್ರೆ ಮನೇಲಿದೆಯಾ? ಮನೆಯಲ್ಲೂ ಇಲ್ಲ.
ಮತ್ತಿನ್ನೆಲ್ಲಿದೆ? ನಮ್ಮ ಮನಸ್ಸಿನಲ್ಲಿದೆ. ಯಾವ ಮನಸ್ಸು ಅಂದರೆ ನಮ್ಮ ಮನಸ್ಸುಗಳು ನಮಗೆ ಸುಖವನ್ನು ಕೊಡ್ತು, ಶಾಂತಿಯನ್ನು ಕೊಡ್ತು, ಬೈಗುಳಗಳ ಮಧ್ಯದಲ್ಲಿ ಕೂಡ ಆನಂದವನ್ನು ಕೊಡ್ತು, ಎಲ್ಲರೂ ಕೂಡ ಹಿಂಸೆ ಕೊಡುವ ಮಧ್ಯದಲ್ಲಿ ಕೂಡ ಪರಮ ಶಾಂತಿಯನ್ನು ಕೊಡಲಿಕ್ಕೆ ಪ್ರಾರಂಭ ಆಯಿತೋ ಅದೇ ಸ್ವರ್ಗ. ಪ್ರೀತಿಸುವ ಎಲ್ಲ ಜನಗಳು ನಮ್ಮ ಸುತ್ತ ಇದ್ರೂ ಕೂಡ ಅಲ್ಲಿಯೂ ಕೂಡ ನಾವು ನೋವನ್ನು ಕಂಡುಕೊಳ್ತಾ ಇದ್ದದ್ದೇ ಆದರೆ ಅದೇ ನರಕ. ಬಸವಣ್ಣವ್ರು ಹೇಳ್ತಾರಲ್ಲ, ಸ್ವರ್ಗ ಸೃಷ್ಟಿ ಮಾಡಿಕೊಳ್ಳಿಕ್ಕೆ ತುಂಬ ಶ್ರಮ ಬೇಕಿಲ್ಲ, ನರಕ ಸೃಷ್ಟಿ ಮಾಡಿಕೊಳ್ಳಿಕ್ಕೆ ತುಂಬ ಶ್ರಮ ಹಾಕಬೇಕು. ಅಯ್ಯ ಎಂದರೆ 2 ಅಕ್ಷರ ಇರೋದು ಅದರೊಳಗಡೆ, ಸ್ವರ್ಗ. ಎಲವೋ ಅನ್ನೋದಕ್ಕೇನು ಬೇಕು? ಎಷ್ಟು ಅಕ್ಷರ ಬೇಕು? 3 ಅಕ್ಷರ ಬೇಕು ಅನ್ನೋದು ಅಂತೇವೆ. ಅಯ್ಯ ಅಂದರೆ ಸ್ವರ್ಗ ಸಿಕ್ತು. ಅದೇ ಶಬ್ದವನ್ನು ಏನಾದರೂ ಸ್ವಲ್ಪ ಶಕ್ತಿ ಜಾಸ್ತಿ ಮಾಡಿ 1-2 ಅಕ್ಷರ ಜಾಸ್ತಿ ಮಾಡಿ ಎಲವೋ ಅಂದರೆ ಅಲ್ಲೇ ನರಕ. ಈ ಕಾರಣಕ್ಕೋಸ್ಕರ ಯಾವ ಮನಸ್ಸನ್ನು ಉಪಯೋಗಿಸಿ ನಾವು ಬದುಕಬೇಕಾಗಿದೆಯೋ ಅಂತಹ ಮನಸ್ಸಿಗೆ ಒಂದಿಷ್ಟು ಸಂಸ್ಕಾರವನ್ನು ಕೊಡಬೇಕಾಗಿದೆ. ಯಾಕೆ ಈ ಭಾವ ಬರುತ್ತೆ ಅಂತಂದರೆ, ಪತಂಜಲಿ ಹೇಳ್ತಾರೆ, ನಮ್ಮೊಳಗಡೆ ಇರ್ತಕ್ಕಂಥ ಕ್ಲೇಶಗಳು, ಆ ಕ್ಲೇಶಗಳು ಎಷ್ಟು ಅಂತಂದರೆ ಅವಿದ್ಯಾ, ಅಸ್ಮಿತ, ರಾಗ, ದ್ವೇಷ, ಅಭಿನಿವೇಶ, ಕ್ಲೇಶ. ನೀವೆಲ್ಲ ಹೇಳಿ ಸ್ವಲ್ಪ, ನೇರ ಕುಳಿತುಕೊಂಡು ಹೇಳಿ. ಅವಿದ್ಯಾ, ಅಸ್ಮಿತ, ರಾಗ, ದ್ವೇಷ, ಅಭಿನಿವೇಶ, ಕ್ಲೇಶ. ಆ ಪತಂಜಲಿಯ ಸೂತ್ರದ ರೂಪದಲ್ಲಿ ಹೇಳಿ. ಅವಿದ್ಯಾ, ಅಸ್ಮಿತ, ರಾಗ, ದ್ವೇಷಾಭಿನಿವೇಶ, ಕ್ಲೇಶ. ಹೇಳಿ. ಅವಿದ್ಯಾ, ಅಸ್ಮಿತ, ರಾಗ, ದ್ವೇಷಾಭಿನಿವೇಶ, ಕ್ಲೇಶ. ಇಷ್ಟೆಲ್ಲ ಒಳಿತು ಕೆಡುಕುಗಳನ್ನು ಉಂಟು ಮಾಡ್ತಕ್ಕಂಥ ಕ್ಲೇಶಗಳು ಯಾವುವು ಇದ್ದಾವೆ ಅಂತಂದರೆ 5 ಇದ್ದಾವೆ ಅಂತ ಹೇಳಿದರು. ಎಷ್ಟು? ನಿಮಗೆ ನಿಮ್ಮ ಕ್ಲಾಸ್ನಲ್ಲಿ ಯಾವ ರೀತಿ 5 ಸಬ್ಜೆಕ್ಟ್ಸ್ ಇದ್ದಾವಲ್ಲ, 5 ಸಬ್ಜೆಕ್ಟ್ ಇದ್ದಾವಲ್ವ, ಅದೇ ರೀತಿಯಲ್ಲಿ ಕೆಲವು ಕಡೆ 6 ಇದ್ದಾವೆ, ನಮಗೆ 5 ಇದ್ದಾವೆ. ಇನ್ನೂ CBSEಗೆ ಹೋದ್ರೆ 15 ಇದ್ದಾವೆ, ICSEಗೆ ಹೋದ್ರೆ 25 ಇದ್ದಾವೆ. ಅದೇ ರೀತಿ ಈ 5 ಕ್ಲೇಶಗಳು ಒಳಗಡೆ ಸೇರಿಕೊಂಡು ಏನು ಮಾಡ್ತಾ ಇದ್ದಾವೆ ಅಂತಂದರೆ ನಮ್ಮನ್ನು ನಮ್ಮ ಹಾಗೆ ನೋಡ್ಲಿಕ್ಕೆ ಬಿಡ್ತಾ ಇಲ್ಲ. ಈಗ ಉದಾಹರಣೆಗೆ ನೋಡಿ, ಮನಸ್ಸು ಶಾಂತವಾಗಿತ್ತು ಅಂತಂದರೆ ಮೇಲ್ಗಡೆ ಇರ್ತಕ್ಕಂಥ ಚಂದ್ರ ಕೆಳಗಡೆ ಇರ್ತಕ್ಕಂಥ ಕೊಳದಲ್ಲಿ, ಕೊಳ ಶಾಂತವಾಗಿತ್ತು ಅಂದರೆ ಚಂದ್ರ ಚಂದ್ರನಾಗೆ ಕಾಣ್ತಾನೆ ಇಲ್ಲ? ಆ ನೀರೊಳಗಡೆ ನಿಮ್ಮ ಮುಖವನ್ನು ನೋಡಿದರೆ ನಿಮ್ಮ ಮುಖ ಚೆನ್ನಾಗಿ ಕಾಣಿಸುತ್ತಲ್ಲ? ಚೆನ್ನಾಗೇ ಕಾಣುತ್ತೆ. ಒಂದು ವೇಳೆ ಆ ನೀರಿನ ಒಳಗಡೆ ಅಲೆಗಳಿದ್ದೋ ಅಂತ ಇಟ್ಕೊಳ್ಳಿ. ನೀರಿನ ಒಳಗಡೆ ಅಲೆಗಳಿದ್ದಾವೆ, ನೀರಿನ ಒಳಗಡೆ ಗಲೀಜಿದೆ. ನೀರಿನ ಒಳಗಡೆ ಅಲೆಗಳಿದ್ದಾಗ ಆ ಪೇಪರ್ ಸ್ವಲ್ಪ ಪಕ್ಕಕ್ಕಿಡ ಕೇಳಿ ಅವರಿಗೆ. ಬೆಳಗಿಂದ ಓದಲಿಲ್ಲಮ್ಮ ಪೇಪರ್ನ. ನೀರಿನ ಒಳಗಡೆ ಅಲೆಗಳು ಹಿಂಗಿದ್ರೆ ಮೇಲ್ಗಡೆ ಕಾಣಿಸ್ತಾ ಇರ್ತಕ್ಕಂಥ ಚಂದ್ರ ಕಾಣಿಸ್ತಾನ? ಕಾಣ್ತಾನೆ. ಹೆಂಗೆ ಕಾಣಿಸ್ತಾನೆ ಅಂತಂದರೆ ಒಡೆದೋದಂಗೆ ಚೂರು ಚೂರಾಗಿ ಕಾಣಿಸ್ತಾನೆ. ಗಲೀಜಿತ್ತು ಅಂತ ಇಟ್ಕೊಳ್ಳಿ, ಮಬ್ಬಾಗಿ ಹೆಂಗೆಂಗೋ ಕಾಣಿಸುತ್ತೆ, ಪೂರ್ಣ ಕಾಣೋದಿಲ್ಲ. ಇವತ್ತು ನಮಗೆ ನಮ್ಮ ಒಳಗಡೆ ಶಾಂತಿ ಇದೆ, ಅರಿವಾಗ್ತಾ ಇಲ್ಲ. ಯಾಕಾಗ್ತಾ ಇಲ್ಲ? ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ಚಂದ್ರ ನೀರಿನಲ್ಲಿ ಕೂಡ ಕಾಣಲಿಕ್ಕೆ ಅವಕಾಶ ಇತ್ತು, ಆದರೆ ಹೇಗೇಗೋ ಒಡೆದಂಗೆ ಕಾಣಿಸ್ತಾ ಇದೆ. ಕಾರಣ ಏನು ಅಂತಂದರೆ ಆ ನೀರಿನ ಮೇಲ್ಗಡೆ ಅಲೆಗಳಿದ್ದಾವೆ. ಆಯಿತು, ಅಲೆಗಳು ಕೂಡ ನಿಲ್ತು ಅಂತ ಇಟ್ಕೊಳ್ಳಿ. ಅಲೆ ನಿಂತಿದೆ, ಆದರೂ ಕೂಡ ಮಬ್ಬಾಗಿ ಕಾಣಿಸುತ್ತೆ. ಯಾಕೆ? ಬ್ಲರಾಗಿ ಕಾಣಿಸುತ್ತೆ. ಯಾಕೆ? ಒಳಗಡೆ ಗಲೀಜಿದೆ. ಈ ಗಲೀಜಾಗಿರ್ತಕ್ಕಂತಹ ಕಾರಣಕ್ಕೋಸ್ಕರ ಚಂದ್ರನ ಪ್ರತಿಬಿಂಬ ಅಲ್ಲಿ ಕಾಣಿಸ್ತಾ ಇಲ್ಲ. ಅದೇ ಕಾರಣಕ್ಕೆ
ನಮ್ಮೊಳಗಡೆ ಇರ್ತಕ್ಕಂಥ ನಮ್ಮದೇ ಸ್ವರೂಪ ಯಾಕೆ ಕಾಣಿಸ್ತಾ ಇಲ್ಲ ಅಂದರೆ ನಮ್ಮೊಳಗಡೆ ಈ ಎಲ್ಲ ಕ್ಲೇಶಗಳು ತುಂಬಿಕೊಂಡಿದ್ದಾವೆ. ಈ ಕ್ಲೇಶಗಳನ್ನ ಹೋಗಲಾಡಿಸ್ತಕ್ಕಂಥ ಕೆಲಸವನ್ನು ಇಂತಹ ಸತ್ಸಂಗದ ಕಾರ್ಯಕ್ರಮಗಳ ಮುಖಾಂತರ ನೀವು ತಿಳ್ಕೊಂಡು, ಇಷ್ಟಕ್ಕೂ ಇಲ್ಲಿಗೆ ಬಂದಿರತಕ್ಕಂಥವ್ರೆಲ್ಲರೂ ಇಲ್ಲಿ ಬಂದು ಕೇಳ್ತಾ ಇದ್ದೀರಾ? ಇಲ್ಲ. ಅಲ್ಲೊಬ್ಬರು ಪೇಪರ್ ಇಟ್ಕೊಂಡು ಆ ತಾಯಿ ಅಲ್ಲಿಂದ ಪ್ರಜಾವಾಣಿ ಹೊತ್ಕೊಂಡು ಬಂದಿದೆ. ಈ ಸಾಮಾನ್ಯವಾಗಿ ಮನಸ್ಸು ಸ್ವಲ್ಪ ಶಾಂತವಾಯಿತು ಅಂತಂದರೆ ಕಿಟಕಿಯಿಂದ ಆಚೆ ಇದ್ರೂ ಕೂಡ ಕೇಳಬೇಕು ಅಂತ ಭಾವನೆ ಬರ್ತದೆ. ಇದನ್ನು ಶ್ರವಣ ಅಂತ ಕರೀತಾರೆ. ನಮ್ಮ ಶಾಸ್ತ್ರದಲ್ಲಿ ಇದನ್ನು ಶ್ರವಣ ಅಂದರೆ ಕೇಳೋದು. ಯಾವತ್ತು ಕೇಳಿದ್ರೆ ಅಂತ ಕೇಳಿದ್ರೆ ಏನಾಯಿತು ಅಂತ ತಿಳಿಗೊಳಿಸುವ ಮಾತುಗಳು ಕೇಳಿ ಬರ್ತಿರ್ತವೋ ಅಲ್ಲಿಗೆ ಹೋಗಿ ಕುಳಿತುಕೊಳ್ಬೇಕು ಅಂತ ಅನ್ಸುತ್ತೆ. ಅಥವಾ ದೂರ ನಿಂತಿದ್ರು ಕೂಡ ಅಲ್ಲಿಂದನೇ ಕೇಳಬೇಕು ಅಂತ ಬರುತ್ತೆ. ಕೇಳೋಂಥದ್ದನ್ನ ಕೇಳಿದ್ಯಾದರೆ, ಯಾವುದನ್ನ ಕೇಳಿದ್ಯಾದರೆ ನಮ್ಮ ಮನಸ್ಸು ಪ್ರಶಾಂತ ಸ್ಥಿತಿಗೆ ತಲುಪುತ್ತೋ ಅಂತಹದನ್ನು ಕೇಳಲಿಕ್ಕೆ ಶ್ರವಣ ಅಂತ ಕರೀತಾರೆ. ಆಯಿತು, ಕೇಳಿ ಆಯಿತು, ಮತ್ತೆ ವಾಪಸ್ ಮನೆಗೆ ಹೋದ್ರಿ. ಮರೆತು ಬದುಕೋದೇನು ಇಲ್ಲ. ಆ ಕೇಳಿದ್ದನ್ನು ಮನನ ಮಾಡ್ತಕ್ಕಂತಹದ್ದು, ಮತ್ತೆ ಮತ್ತೆ ಅದನ್ನು ನೆನಪು ಮಾಡ್ಕೊಳ್ತಕ್ಕಂಥದ್ದು. ಯಾಕೆಂದರೆ ಮನಸ್ಸಿಗೆ ಯಾವುದೇ ಸಂದರ್ಭದಲ್ಲಿ ಕೂಡ ನೀವು ಫ್ರೀಯಾಗಿ ಬಿಡೋ ಹಾಗಿಲ್ಲ. ಒಂದಲ್ಲ ಒಂದು ಕೆಲಸವನ್ನು ಕೊಡಲೇಬೇಕು, ಮನಸ್ಸು ಇರ್ತಕ್ಕಂಥ ರೀತಿಯ ಹಾಗೆ. ಹಾಗಾಗಿ ಮತ್ತೆ ಮತ್ತೆ ತಂದು ಕೇಳಲಿಕ್ಕೆ ಆಗೋದಿಲ್ಲ. ಈಗಾಗಲೇ ಕೇಳಿರುವ ಒಳ್ಳೆಯ ವಿಚಾರಗಳನ್ನು ಏನು ಮಾಡಬೇಕು? ಮತ್ತೆ ಮತ್ತೆ ನಾವು ಮನನ ಮಾಡ್ತಾ ಇರಬೇಕು. ಮನನ ಮಾಡಿ ಅದನ್ನೇ ಧ್ಯಾನಿಸಬೇಕು. ನಿಧಿಧ್ಯಾಸನ ಅಂತ ಕರಿತೇವೆ. ಈ ಎಲ್ಲ ಪ್ರಕ್ರಿಯೆಗಳನ್ನು ಮಾಡ್ತಾ ಮಾಡ್ತಾ ಒಂದು ದಿನ ಬರ್ತದೆ, ಯಾವುದೇ ಸಂದರ್ಭ ಬಂದರೂ ಕೂಡ ಮನಸ್ಸು ವಿಚಲಿತವಾಗದಲ್ಲಿ ಶಾಂತವಾಗಿರ್ತದೆ. ಅಂತಹ ಸಂದರ್ಭದಲ್ಲಿ ಜಗತ್ತು ನಮಗೆ ತುಂಬ ಸುಂದರವಾಗಿ ಕಾಣಿಸುತ್ತೆ. ಉಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ, ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಬ್ರಹ್ಮ ದರ್ಶನಂ. ಹೇಳಿ. ನೋಡಿ, ಮುಂದೆ ಕುಳಿತಿರ್ತಕ್ಕಂಥ ಮಕ್ಕಳು ಒಂದು ಸಲ ಹೇಳಿದರೆ ಮತ್ತೆ ಅದನ್ನು ರಿಪೀಟ್ ಮಾಡಿದರು. ನೀವು ಹೇಳಬೇಡಿ ಮಕ್ಕಳ, ನೀವು ಹೇಳಬೇಡಿ. ಹಿಂದೆ ಕುಳಿತಿದ್ದಿರಲ್ಲ, ನೀವು ಹೇಳಿ ನೋಡೋಣ. ದೊಡ್ಡವರು ಎಲ್ಲ ಚೇರ್ಬೇಕು ಅಂತ ಚೇರಿಸ್ಕೊಂಡು ಮಕ್ಕಳನ್ನ ಇಳಿಸ್ಬಿಟ್ಟು ನೀವು ಕೂತ್ಕೊಂಡ್ರಲ್ಲ. ದೊಡ್ಡವರು ಬಂದರೆ ಚಿಕ್ಕ ಮಕ್ಕಳೆಲ್ಲ ಕೆಳಗಡೆ ಕುಳಿತುಕೊಳ್ಳಿ ಅಂತ ಸಾಯಿಕೀರ್ತಿ ಸ್ವಾಮಿಗಳು ಮುಂದೆ ಕೂಡಿಸಿದ್ರು. ದೊಡ್ಡವರು ಜಾಗ ಬಿಟ್ಟುಕೊಟ್ಟಿದ್ದಾರೆ. ಒಂದು ಸಲ ಹೇಳಿದ ತಕ್ಷಣ ಅವರೆಲ್ಲರೂ ಕೂಡ ಹೇಳಿಬಿಟ್ರು. ಈಗ ನೀವು ಹೇಳಿ. ಎತ್ತರ ಎತ್ತರ ಮನೆ ಕಡೆ ಅರ್ಥ ಏನದು? ಇಷ್ಟೊತ್ತು ನಾನು ಹೇಳಿದ ಮನಸ್ಸು ಅಂತ ಇದೆಯಲ್ಲ, ನನ್ನಲ್ಲಿದೆ, ಸರ್ವರಲ್ಲಿಯೂ ಕೂಡ ಇದೆ, ಪ್ರಾಣಿಗಳಲ್ಲೂ ಕೂಡ ಇದೆ. ಈ ಮನಸ್ಸು ಎಲ್ಲೆಲ್ಲಿ ಹೋಗುತ್ತೋ, ಏನೇನು ನೋಡುತ್ತೋ, ಏನೇನು ಕೇಳುತ್ತೋ, ನೋಡಿದೆಲ್ಲೆಡೆ ಬ್ರಹ್ಮವನ್ನೇ ದರ್ಶನವನ್ನು ಮಾಡಬೇಕು. ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ ಅಲ್ಲ, ವಿಶಾಲವಾಗಿರ್ತಕ್ಕಂತಹ, ಅನಂತವಾಗಿರ್ತಕ್ಕಂಥ, ಇನ್ಫೈನೈಟ್ ನೇಚರ್ ಇರ್ತಕ್ಕಂಥದ್ದನ್ನೇ ಕಣ್ಣು ನೋಡುವಂತಿರಬೇಕು. ಆಡುವ ಎಲ್ಲ ಮಾತುಗಳನ್ನು ಕೂಡ ಬ್ರಹ್ಮದ ಸದೃಶವಾಗಿ, ಸತ್ಯ ಸದೃಶವಾಗಿ ಕೇಳುವಂಥ ಕಿವಿ ಇರಬೇಕು. ಮನಸ್ಸು ಇಂದ್ರಿಯಗಳ ಮುಖಾಂತರ ಆಚೆಗೆ ಹೋಗಿ ಕಣ್ಣಿನ ಮುಖಾಂತರ ನೋಡುವಂಥದ್ದು, ಕಿವಿಯ ಮುಖಾಂತರ ಕೇಳುವಂಥದ್ದು, ಸ್ಪರ್ಶ ಮಾಡುವಂಥದ್ದು, ಗ್ರಹಿಸ್ತಕ್ಕಂಥದ್ದು ಮತ್ತು ಸುವಾಸನೆಯನ್ನು ಆಘ್ರಾಣಿಸ್ತಕ್ಕಂಥದ್ದನ್ನು ಮಾಡುತ್ತಲ್ಲ. ಇದು ಹೇಗಿರುತ್ತೆ ಅಂದರೆ ಬ್ರಹ್ಮವನ್ನೇ ನೋಡಿದ ಹಾಗೆ, ಬ್ರಹ್ಮವನ್ನೇ ದರ್ಶಿಸಿದ ಹಾಗೆ, ಬ್ರಹ್ಮವನ್ನೇ ಸ್ಪರ್ಶಿಸಿದ ಹಾಗೆ, ಬ್ರಹ್ಮವನ್ನೇ ಕೇಳಿದ ಹಾಗೆ ಈ ಭಾವ ಬರಬೇಕು. ಈ ಭಾವ ಬರಬೇಕು ಅಂತಂದರೆ ಏನು ಮಾಡಬೇಕು? ಅದಕ್ಕೆ ಪ್ರಾರಂಭದಲ್ಲೇ ಅವರು ಹೇಳ್ತಾರೆ, ದೇಹಾಭಿಮಾನಿ ಗಲಿತೆ ವಿಜ್ಞಾತೆ ಪರಮಾತ್ಮನಿ. ಅಂತ ಸಂದರ್ಭದಲ್ಲಿ ಮನಸ್ಸು ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ಬ್ರಹ್ಮವನ್ನೇ, ದೈವವನ್ನೇ, ಸತ್ಯವನ್ನೇ, ಪ್ರಜ್ಞೆಯನ್ನೇ ದರ್ಶಿಸಿ ಸ್ಪರ್ಶಿಸಿ ಅನುಭವಿಸುತ್ತೆ. ಅನುಭವದ ನೆಲೆಯಲ್ಲಿ ಯಾವ ಟೈಮ್ನಲ್ಲಿ ಅದು ನಮ್ಮ ದೇಹ ಅಂದರೆ ಬರೀ ದೇಹಾಭಿಮಾನಿಗರಿ, ದೇಹದ ಮೇಲಿನ ಅಭಿಮಾನ ಬಿದ್ದು ಹೋದ್ಮೇಲೆ ಅಂತ ಭಾವ. ಅದು ಯಾವ ದೇಹ? ಅದು ಕೇವಲ ಹೊರಗೆ ಕಾಣುವ ಈ ದೇಹ ಅಷ್ಟೇ ಅಲ್ಲ, ಈ ಒಳಗೆ ಕಾಣುವ ಈ ಸ್ಥೂಲ ದೇಹದ ಒಳಗಡೆ ಇನ್ನೊಂದು ದೇಹ ಉಂಟು. ಅದು ಸೂಕ್ಷ್ಮವಾಗಿರ್ತಕ್ಕಂಥ ದೇಹ. ಆ ಸೂಕ್ಷ್ಮ ದೇಹದೊಳಗಡೆ ಇನ್ನೊಂದು ಕಾರಣ ದೇಹ. ಈ 3 ದೇಹಗಳು ನಮಗಿರೋದು. ಎಷ್ಟು? 3 ದೇಹ.
ಕೆಲವರು ಹೇಳ್ತಾರೆ, ಅಯ್ಯೋ ಕಷ್ಟ ಬಂತು, ಸೂಸೈಡ್ ಮಾಡ್ಕೊಳೋದು. ಅರ್ಥ ಆಗುತ್ತದ? ಏನೋ ಕಷ್ಟ ಬಂತು, ಆತ್ಮಹತ್ಯೆ ಮಾಡ್ಕೊಳೋದು. ಅವರು ಅಂದ್ಕೊಂಡಿದ್ದಾರೆ ಬಂದ ಸಮಸ್ಯೆಗೆ ದೇಹವನ್ನು ಕೊನೆಗಾಣಿಸ್ಕೊಂಡದ್ದೇ ಆದರೆ ಸಮಸ್ಯೆಗಳೆಲ್ಲ ಮುಗೀತು ಅಂತ. ತಪ್ಪು. ಇರುವ ದೇಹ ಇದೊಂದೇ ಆಗಿದ್ದಿದ್ರೆ, ಇರುವ ಜನ್ಮ ಇದೊಂದೇ ಆಗಿದ್ದಿದ್ರೆ ಎಲ್ಲರೂ ಹೊರಟೋಗಿಂತ ಹೇಳ್ಬೋದಾಗಿತ್ತು. ಇಲ್ಲ, 9ನೇ ಕ್ಲಾಸ್ಗೆ ಹೋಗ್ಲೇಬೇಕಲ್ವಾ? 8ನೇ ಕ್ಲಾಸ್ ಫೇಲ್ ಆದ್ರೆ ಆಯ್ತು ಅಂತ ಫೇಲ್ ಆಗಿ ನೋಡೋಣ, ಮತ್ತೆ ಅಲ್ಲೇ ಇರಬೇಕು. 8ನೇ ಕ್ಲಾಸ್ ಪಾಸ್ ಮಾಡ್ದಲೇ 9ಕ್ಕೆ ಹೋಗಂಗಿಲ್ಲ. ಮತ್ತೆ ಫೇಲ್ ಆಗಿ ಯಾವ ಮುಖ ಹೊತ್ಕೊಂಡು ತಿರ್ಗಿ ಅಲ್ಲೇ ಹೋಗಿ ಕುಳಿತುಕೋತೀರಿ? ಫ್ರೆಶ್ ಆಗಿ 8ನೇ ಕ್ಲಾಸ್ ಬಂದು 9ನೇ ಕ್ಲಾಸ್ಗೆ ಹೋಗೋದು ಮರ್ಯಾದೆ, ಹೌದಾ? ಒಂದು ವೇಳೆ ನೀವು ಹೋಗಿ 7ನೇ ಕ್ಲಾಸ್ನಿಂದ ಫ್ರೆಶ್ ಆಗಿ 8ನೇ ಕ್ಲಾಸಿಗೆ ಬಂದಿರ್ತಾರೆ ಮಕ್ಕಳು, ಹೌದಾ ಮಕ್ಕಳ? ಅವ್ರ ಮಧ್ಯದಲ್ಲಿ ನೀವು ಹೋಗಿ ಕುಳಿತುಕೊಳ್ಳಿ. ಅವ್ರು ಕೇಳ್ತಾರೆ, ಅಣ್ಣ ನೀನು ಹೋದ ವರ್ಷ ಇರಲಿಲ್ಲ, ಹೆಂಗೆ ಬಂದೆ ಈ ವರ್ಷ ಅಂತ ಕೇಳ್ತಾರೆ. ಅವಾಗ ನೀವೇನು ಹೇಳ್ತೀರಿ? ಫೇಲ್ ಆಗಿದೆ ಅಂತ ಹೇಳ್ತೀರಾ? ಫೇಲ್ ಆಗಿದೆ ಅಂತ ಗೊತ್ತಾದೇ ಆಗುತ್ತೆ. ಆವಾಗ ಮರ್ಯಾದೆ ಇರ್ತದ? ಅದ್ರ ಬದಲು 8ನೇ ಕ್ಲಾಸ್ನಲ್ಲಿದ್ದಾಗ ಮರ್ಯಾದೆಗೆ ಸರಿಯಾಗಿ ಓದಿದ್ದಿದ್ರೆ ತಪ್ಪು 9ನೇ ಕ್ಲಾಸ್ಗೆ ಹೋಗ್ಬೋದಾಗಿತ್ತಾ? ಹಂಗೆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ವಿಚಾರ ಇರ್ತಕ್ಕಂಥ ನಾವು ತಿಳ್ಕೊಳ್ಬೇಕು ಜನಗಳು. ಏನಂತ? ಆತ್ಮಹತ್ಯೆ ಮಾಡಿಕೊಂಡ್ರೆ ಪ್ರಸ್ತುತ ಇರ್ತಕ್ಕಂಥ ಯಾವ ನೋವು ಕೂಡ ನಮ್ಮ ಜೊತೆಯಲ್ಲಿ ಅಳಿದು ಹೋಗುವುದಿಲ್ಲ. ಅದರ ಜೊತೆಯಲ್ಲಿ ಇಂಟ್ರೆಸ್ಟ್ ಸಮೇತ, ಬಡ್ಡಿ ಸಮೇತ ಮುಂದಿನ ಜನ್ಮದಲ್ಲಿ ಮತ್ತೆ ಹುಟ್ಟಿ ಬಂದು ತೀರಿಸ್ಬೇಕು. ಪೂರ್ಣ ಕೊಟ್ಟಿರ್ತಕ್ಕಂಥ ಭಗವಂತ ಕೊಟ್ಟಿರ್ತಕ್ಕಂಥ ಆಯುರ್ವರ್ಷ ಶತಾಂ ನೃಣಾಂ ಪರಿಮಿತಂ ಅಷ್ಟೋ ಬದುಕದೇನೆ ಮಧ್ಯೆ ಮಧ್ಯೆ ಯಾರಾದರೂ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡ ಅಂತಂದ್ರೆ ಮುಂದಿನ ಜನ್ಮದಲ್ಲಿ ಮತ್ತೆ ಹುಟ್ಟಿ ಬಂದು ಮತ್ತಷ್ಟು ಕ್ಲೇಶಗಳಿಂದ ಅವನು ನರಳಬೇಕಾಗತ್ತೆ. ಯಾರೋ ಆತ್ಮಹತ್ಯೆ ಅಂತ ಕೈಂಕರ್ಯಕ್ಕೆ ಕೆಲಸ ಕೈ ಹಾಕ್ಲಿಕ್ಕೆ ಹೋಗ್ಬಿಡಿ. ಯಾಕೆಂದ್ರೆ ಮತ್ತೆ ಅದನ್ನ ತೀರಿಸ್ಬೇಕು. ಮತ್ತೆ ಎಂತ ಮಾಡೋದು? ಗ್ರಹಗತಿಯ ತಿದ್ದುವನಿ ಜೋಯಿಸನು ಜಾತಕದಿ ಎಂತಿದ್ದಕ್ಕಾಗೋದಿಲ್ಲ. ವಿಹಿತವಾಗಿ ಅದರ ನಡೆ ಸೃಷ್ಟಿ ವಿಧಿ ಸಹಿಸಿದಲ್ಲದೆ ಮುಗಿಯದು ಯಾವ ದೆಸೆ ಬಂದಳು. ಏನೇ ಬಂದರೂ ಕೂಡ ಸಹಿಸ್ಕೊಳ್ಬೇಕು. ಕಷ್ಟಗಳು ಬರ್ತವೆ, ಬಂದ ಕಾಲಕ್ಕೆ ನಾವೇನಾದ್ರೂ ಸಹಿಸ್ಕೊಂಡು ನಿಂತದ್ದೇ ಆದರೆ ವಿಧಿ ನಿನಗೊಲಿವ ಮಂಕುತಿಮ್ಮ. ವಿಧಿ ಒಲಿಬೇಕು ಅಂದ್ರೆ ಏನು ಮಾಡಬೇಕು? ಕೆಚ್ಚೆದೆಯಿಂದ ಬಂದ ಕಷ್ಟಗಳನ್ನು ಸಹಿಸಿ ನಿಂತದ್ದೇ ಆದರೆ ಮೋಡ ಯಾವಾಗಲೂ ಇರುತ್ತಪ್ಪ. ಸೂರ್ಯ ಸದಾ ಇದ್ದಾನೆ, ಮೋಡ ಯಾವಾಗಲೂ ಇರುತ್ತಾ? ಸ್ವಲ್ಪ ಕಾಲ ಬರುತ್ತೆ, ಮುಚ್ಚುತ್ತೆ, ನೆರಳಾಗುತ್ತೆ, ಮೋಡ ಮುಂದಕ್ಕೆ ಹೋಗುತ್ತೆ, ಮತ್ತೆ ಬೆಳಕಾಗತ್ತೆ. ಕಷ್ಟಗಳು ಬಂದ ಸಂದರ್ಭದಲ್ಲಿ ಹಳ್ಳಿಗಳ ಕಡೆ ಹೇಳ್ತಾರೆ, ಮನುಷ್ಯನಿಗಲ್ದೆ ಮರಕ್ಕೆ ಬರ್ತದ. ಯಾಕೆ ಅಂತ ಹೇಳ್ತಾರೆ ಅಂತಂದರೆ, ಮರಕ್ಕೂ ಕೂಡ ಮನಸ್ಸು ಉಂಟು, ಮನಸ್ಸಿಗೂ ಪ್ರಜ್ಞೆ ಉಂಟು, ಮನುಷ್ಯನಿಗೂ ಕೂಡ ಉಂಟು. ಆದರೆ ಮನುಷ್ಯನಿಗೆ ಚಿಂತಿಸುವ ಒಂದು ಬುದ್ಧಿ ಅಂತಕ್ಕಂಥದ್ದು ವಿಶೇಷವಾಗಿ ಅರಳಿದೆ. ಆ ಬುದ್ಧಿ ಮನಸ್ಸಿನ ಕಲ್ಲಿನಲ್ಲಿ ಮತ್ತು ಗಿಡಗಳಲ್ಲಿ ಕೆಳಹಂತದ ಸೃಷ್ಟಿಯಲ್ಲಿ ಬುದ್ಧಿ ಅರಳಿಲ್ಲ, ಪ್ರಜ್ಞೆ ಅರಳಿಲ್ಲ. ಪ್ರಜ್ಞೆ ಅರಳಿರ್ತಕ್ಕಂಥ ವ್ಯಕ್ತಿಗಳು ಹೋಗಿ ಅಂತ ಕೆಟ್ಟ ಕೆಲಸಕ್ಕೆ ಕೈ ಹಾಕಿದ್ಯಾದರೆ ಅವರಿಗೆ ಶಿಕ್ಷೆ ಜಾಸ್ತಿ, ಅವರಿಗೆ ಶಿಕ್ಷೆ ಜಾಸ್ತಿ. ಈ ಕಾರಣಕ್ಕೋಸ್ಕರ ಆ ಮನಸ್ಸನ್ನು ನಾವು ಹದಗೊಳಿಸುವ ಕೆಲಸವನ್ನು ಮಾಡಿದ್ದೇ ಆದರೆ ಅದೇ ಮನಸ್ಸು ಇಷ್ಟು ದಿನ ನಮ್ಮನ್ನು ಕೆಟ್ಟ ದಾರಿಗೆ ಕೊಂಡೊಯ್ತಾ ಇದ್ದಂಥ ಮನಸ್ಸು ಅದು ಸಂಸ್ಕಾರವನ್ನು ಪಡ್ಕೊಂಡ ತಕ್ಷಣ ನಮ್ಮನ್ನು ಒಳಿತಿನೆಡೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಸೂತ್ರದಲ್ಲಿ ಹೇಳ್ತಾರೆ, ಕ್ಷೀಣ ವೃತ್ತೇರಭಿಜಾತಸ್ಯ ಮಣೇಹಿ. ಹೇಳಿ ಮಕ್ಕಳ, ಕ್ಷೀಣ ವೃತ್ತೇರಭಿಜಾತಸ್ಯ ಏವ ಮಣೇಹೇ ಗೃಹೀತೃ ಗ್ರಹಣ ಗ್ರಾಹ್ಯ ತತಸ್ಥ ತದಂಜನತ ಸಮಾಪತ್ತಿ. ಬಹುಶಃ ಪತಂಜಲಿ ಯೋಗ ಸೂತ್ರಗಳನ್ನು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಕೇಳ್ತಕ್ಕಂಥ ಅವಕಾಶ ನಿಮಗೆ ಸಿಕ್ತಲ್ಲ. ಅವ್ರು ಹೇಳಿದ್ದೇನು ಗೊತ್ತಾ? ಇಷ್ಟೇನೆ, ಬೆಳಕು ಬರ್ತಾ ಇದೆ ಅಂತ ಇಟ್ಕೊಳ್ಳಿ, ಆ ವಸ್ತುವಿನ ಮೇಲೆ ಬೆಳಕು ಬೀಳಬೇಕು, ಹೌದಾ? ಇಲ್ಲಿ ಮಧ್ಯೆ ಯಾವ ಗಲೀಜು ಇಲ್ಲ ಅಂತ ಅಂದರೆ ಬಿದ್ದ ಬೆಳಕು, ಹೊರಟಂಥ ಬೆಳಕು ನೇರವಾಗಿ ವ್ಯಕ್ತಿ ಮೇಲೆ ಬೀಳುತ್ತೆ, ನೀಟಾಗಿ ಕಾಣಿಸುತ್ತೆ. ಒಂದು ವೇಳೆ ಏನಾದ್ರೂ
ಇಲ್ಲಿಂದ ಹೊರಟಂಥ ಬೆಳಕು ಆ ವಸ್ತುವಿನ ಮೇಲೆ ಬೀಳೋ ಸಂದರ್ಭದಲ್ಲಿ ಈ ಮಧ್ಯದಲ್ಲಿರ್ತಕ್ಕಂತಹದ್ದು ಏನಾದರೂ ಗಲೀಜು ಮಾಡ್ತು ಅಂತಂದರೆ ನೇರ ಬೆಳಕು ಅಲ್ಲಿಗೆ ಹೋಗುತ್ತಾ? ಹೋಗೋದಿಲ್ಲ. ಈ ಮಧ್ಯೆ ಇರ್ತಕ್ಕಂಥ ಈ ಮೀಡಿಯಾ ಯಾವುದು? ಮನಸ್ಸು. ಈ ಮನಸ್ಸು ಶುದ್ಧವಾಯಿತು ಅಂತ ಅಂದರೆ ನೋಡುವ ಕ್ರಿಯೆ, ನೋಡುವವನು, ನೋಡಿಸಿಕೊಳ್ಳುವವನು ಮತ್ತು ನೋಡುವ ಈ ಕ್ರಿಯೆ ಎಲ್ಲವೂ ಕೂಡ ಒಂದೇ ಆಗಿ ಕಾಣಿಸುತ್ತೆ. ಹಾಗಾಗಿ ಮನಸ್ಸನ್ನು ಶುದ್ಧಿಗೊಳಿಸುವ ಕಾರ್ಯ ಜೀವಮಾನದ ಒಂದು ಸಾಧನೆ. ಅಂತಹ ಸಾಧನೆ ಆಗಬೇಕು ಅಂದರೆ ಮನೆಯಲ್ಲಿ, ಮಠಗಳಲ್ಲಿ, ಮಂದಿರಗಳಲ್ಲಿ ಈ ತೆರನಾಗಿರ್ತಕ್ಕಂಥ ವ್ಯವಸ್ಥೆಗಳು ಇರುವ ಕಡೆ ನಾವು ಸ್ವಲ್ಪ ಕಾಲ ಹೋಗಿ ಕುಳಿತು ಶ್ರವಣ ಮನನ ನಿಧ್ಯಾಸನದ ಮುಖಾಂತರ ನಮ್ಮ ಅಂತಃವೃತ್ತಿಗಳನ್ನು ಶುದ್ಧಿಗೊಳಿಸುವ ಕಾರ್ಯವನ್ನು ನಾವು ಮಾಡಿಕೊಳ್ಬೇಕು. ಇವತ್ತು ವೈಕುಂಠ ಏಕಾದಶಿ ಇರೋದರಿಂದ ಆ ಪರಮಾತ್ಮ ವಿಷ್ಣು ಒಂದು ಸಲ ವಾಕ್ ಹೋಗಬೇಕಾದ್ರೆ ನಾರದ ಕೇಳ್ತಾನೆ. ನಾವೆಲ್ಲ ಕೇಳಿದ್ವಿ ಈ ಕಥೆಯನ್ನು, ಚಿಕ್ಕಂದಿನಿಂದ ಕೇಳ್ಕೊಂಬರಿದ್ವಿ. ವಿಷ್ಣುವನ್ನು ನಾರದ ಕೇಳ್ತಾನೆ, ಪರಮಾತ್ಮ ಮಾಯೆ 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 ಅಂತಾರಲ್ಲ ಏನಂಗಂದ್ರೆ ಅಂತ ಕೇಳ್ತಾನೆ. ಏನು? ಇಲ್ಲಿ ಹೆಣ್ಣು ಮಕ್ಕಳನ್ನು ಮಾಯೆ ಅಂತ ಕರೀತಾರೆ. ಅದಲ್ಲ. ಹೆಣ್ಣು ಗಂಡು ಇದು ಲಿಂಗಭೇದದ ತರತಮ ಭೇದ ಆಧ್ಯಾತ್ಮಿಕ ಲೋಕದಲ್ಲಿ ಸಾಧನೆಯ ಕ್ಷೇತ್ರದಲ್ಲಿ ಖಂಡಿತ ಇಲ್ಲ. ಹಾಗಾಗಿ ಹೆಣ್ಣು ಮಾಯೆ ಅಂತ ಯಾರಾದರೂ ಹೇಳಿದರೆ ನೀನು ಮಾಯೆ ಅಂತ ಹೇಳಿ. ಮಾಯೆ ಅಂತಕ್ಕಂಥದ್ದು ಹೆಣ್ಣು ಅಥವಾ ಗಂಡು ನಾವು ಹಾಕಿಕೊಂಡಿರ್ತಕ್ಕಂಥ ಈ ಲಿಂಗಭೇದದ ಜಗತ್ತಿನಲ್ಲಿರುವ ಇದು ಗಂಡು ಹೆಣ್ಣು ಇದು ಮಾಯೆ ಅಲ್ಲ. ಅವನು ಕೇಳ್ತಾನೆ, ಮಾಯೆ ಮಾಯೆ ಅಂತ ಹೇಳ್ತಾರಲ್ಲ ಅದು ಏನಂತ ಸ್ವಲ್ಪ ಹೇಳು ಅಂತ ವಿಷ್ಣುವನ್ನು ಯಾರು ಕೇಳಿದ? ನಾರದರು ಕೇಳಿದರು. ವಾಕ್ ಹೋಗ್ತಾ ಇದ್ರು ಸಂಜೆ ಹೊತ್ತು. ವಿಷ್ಣು ಹೇಳಿದ, ಯಾವಾಗಾದರೂ ಹೇಳ್ತೇನೆ, ಟೈಮ್ ಬಂದಾಗ ನಡಿ ವಾಕ್ ಮಾಡೋಣ ಅಂತ ವಾಕ್ ಹೋಗ್ತಾ ಇದ್ರು. ಸ್ವಲ್ಪ ದೂರ ಹೋದ್ರು. ವಿಷ್ಣು ಕೇಳಿದ ನಾರದರಿಗೆ, ಯಾಕೋ ಬಾಯಾರಿಕೆ ಆಗ್ತಾ ಇದೆ, ಸ್ವಲ್ಪ ನೀರನ್ನು ಕೊಡ್ತೀಯಾ ಅಂತ ಕೇಳಿದ. ಕಾಡಲ್ಲಿ ನೀರೆಲ್ಲಿ ತರೋದು? ನೋಡಿ ಬರ್ತೀನಿ, ಇಲ್ಲೇ ಇರು ಅಂತ ಹೇಳಿ ವಿಷ್ಣುವನ್ನು ಅಲ್ಲೇ ಬಿಟ್ಟು ನಾರದರು ಮುಂದೆ ನೀರನ್ನು ಹುಡುಕೊಂಡು ಹೋದ್ರು. ಸ್ವಲ್ಪ ದೂರ ಹೋಗ್ತಾ ಇದ್ದಂಗೆ ಒಂದು ಮನೆ ಸಿಕ್ತು. ಆ ಮನೆಯಲ್ಲಿ ಯಾರೂ ಇರಲಿಲ್ಲ. ಬಾಗಲ್ ಬಡಿದ್ರು. ಬಾಗಲ್ ಬಡಿದ ತಕ್ಷಣ ಒಂದು ಸುಂದರವಾಗಿರ್ತಕ್ಕಂಥ ಹೆಣ್ಣು ಮಗಳು ಈಚೆಗೆ ಬಂದರು. ಸಹಜವಾಗಿ ಬಂದ ವ್ಯಕ್ತಿಯನ್ನು ಏನು ಎತ್ತ ಅಂತ ಕೇಳಬೇಕಲ್ವಾ? ಆ ಹೆಣ್ಮಗಳು ಕೇಳಿದ್ರು, ಏನು ಬೇಕು ಅಂತ ಕೇಳಿದ್ಲು. ಇವಾಗ ಏನು ಹೇಳಬೇಕಾಗಿತ್ತು? ನೀರು ಬೇಕಾಯಿತು ಅಂತ ಕೇಳಬೇಕಾಗಿತ್ತು. ಅದಕ್ಕೆ ಅಲ್ಗೋ ಹೋಗಿತ್ತವನು. ಅದು ಕೇಳಲಿಲ್ಲ ಅವನು, ನೀನು ಬೇಕು ಅಂತ ಕೇಳ್ದ ಅವನು. ನೀರು ಬೇಕು ಅನ್ನೋ ಕೇಳೋ ಸಂದರ್ಭದಲ್ಲಿ ಇವನು ಕೇಳಿದ್ದು ನೀನು ಬೇಕು ಅಂತ. ಆ ಹೆಣ್ಮಗಳು ಹೇಳಿದ್ಲು, ಒಳಗಡೆ ನಮ್ಮ ಅಪ್ಪಾಜಿ ಇದ್ದಾರೆ, ಅವರು ಹ್ಞೂ ಅಂದರೆ ಆಗ್ಬೋದು ಅಂತ ಹೇಳಿ. ಸರಿ, ಅಪ್ಪನಿಗೆ ಹೇಳಿದರು, ಪಾಪ ಒಳ್ಳೆ ಹೆಣ್ಮಗು ಅದು. ಆದರೆ ಈ ಕಾಲದಲ್ಲಿ ಏನೇನು ಆಗ್ತಾಯಿದೆ ನಮಗೆ ಗೊತ್ತಿದೆ. ಅಪ್ಪನೂ ಇಲ್ಲ, ಸಾಕಿದ ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ. ಎಲ್ಲವನ್ನು ಕೂಡ ಬಿಡ್ತೇವೆ, ಅವರ ಕಣ್ಣಲ್ಲಿ ನೀರು ತರಿಸ್ತೇವೆ. ಅದು ಬೇರೆ ವಿಚಾರ ಇರಲಿ. ನಾರದರು ಕೇಳಿದರು ನೀನು ಬೇಕು ಅಂತ. ಆ ಹುಡುಗಿ ಹೇಳ್ತು, ನಮ್ಮ ಅಪ್ಪಾಜಿ ಕೇಳಿ ಅಂತಂದರು. ಅವರಪ್ಪ ಬಂದು ನೋಡಿದ್ರು, ತುಂಬ ಚೆನ್ನಾಗೇ ಇದ್ದ. ಆಯಿತು ಅಂತ ಅಂದ. ಮದುವೆ ಆಯಿತು. ಹೋಗಿದ್ದು ಯಾತಕ್ಕೆ? ಆದದ್ದೇನು? ಮದುವೆ. ಕಾಲ ಉರುಳ್ತು. 2 ಮಕ್ಕಳಾಯ್ದವು. ತುಂಬ ಸುಖಿ ಸಂಸಾರ, ಚೆನ್ನಾಗಿ ನಡೀತು. ಅಂದ್ಕೊಂಡ್ರು ಇಷ್ಟೆಲ್ಲ ಅಲಿತಾ ಇದ್ನಪ್ಪ ಊರೂರು, ಈಗ ನೋಡಿದ್ರೆ ಇಷ್ಟೆಲ್ಲ ಒಳ್ಳೆ ಹೆಣ್ಮಗಳು ಸಿಕ್ಕಿದ್ಲು, ಹೆಂಡತಿ ಆದ್ಲು, ಮುದ್ದಾದ 2 ಮಕ್ಕಳು ಹುಟ್ಟಿದ್ದಾವೆ, ತುಂಬ ಸುಂದರವಾಗಿರ್ತಕ್ಕಂಥ ಮನೆ, ಸುಖಿಯಾಗಿದೆ ಬದುಕು ಅಂತ ಅಂದ್ಕೊಳ್ತಾ ಇದ್ದ. ಎಲ್ರಿಗೂ ಹಂಗೆ ಅನಿಸುತ್ತೆ. ದೊಡ್ಡ ಮಳೆ ಬಂತು, ಪ್ರವಾಹ ಬಂತು, ಮನೆ ಕೊಚ್ಚಿಕೊಂಡೋಯ್ತು. ಇಬ್ಬರು ಬಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದರು. ಗಂಡ ಬಡ್ಕೊಂಡ ಕೊನೆಗೆ ಹೆಣ್ಮಕ್ಳೇ ಮನೇಲಿ ಸಮಾಧಾನ ಮಾಡೋದು, ಎಷ್ಟೇ ಕಷ್ಟ ಆದ್ರೂ. ಆ ಹೆಣ್ಮಕ್ಳು ಹೇಳಿದರು, ಇಬ್ಬರು ಗಟ್ಟಿಮುಟ್ಟಿ ಆಗಿದ್ದೇವೆ, ಮನೆ ಇನ್ನೊಂದು ಕಟ್ಟಿಸ್ಕೊಂಡ್ರಾಯ್ತು, ಆರಾಮಾಗಿರ್ರಿ ಅಂತ ಹೇಳಿದರು. ಸಮಾಧಾನ ಮಾಡಿಕೊಂಡ. ಮತ್ತೆ ಹೊಸ ಮನೆ ಕಟ್ಟಿಸಿದ್ರು. ಮತ್ತೆ ಸ್ವಾಮಿಗಳನ್ನ ಕರೆಸಿರು, ಗೃಹ ಪ್ರವೇಶ ಆಯಿತು. ಹೀಗೆ ಒಂದು 4-5 ವರ್ಷ ಮತ್ತೆ ಕಳೀತು. ಇನ್ನೊಂದು ಸಲ ದೊಡ್ಡ ಡೌನ್ ಪೋಲ್, ಜೋರು ಮಳೆ ಬಂತು, ಮನೆ ಕೊಚ್ಕೊಂಡೋಯ್ತು, ಮಕ್ಕಳು ಕೊಚ್ಕೊಂಡೋದು, ಕಣ್ಣಲ್ಲಿ ನೀರು ಬಂತು, ಬಡ್ಕೊಂಡು ಕುಳಿತುಕೊಂಡ್ರು. ಮತ್ತೆ ಹೆಣ್ಮಗಳು ಸಮಾಧಾನ ಮಾಡಿದರು. ಆಕೆಗೂ ನೋವಿತ್ತು, ಮಕ್ಕಳು ಹೋದೋ, ಮನೆ ಹೋಯಿತು ಅಂತ. ಸಮಾಧಾನ, ಇದ್ದೇವಲ್ಲ, ಮನೆ ಕಟ್ಕೊಳ್ಬೋದು, ಮಕ್ಕಳು ಆಗ್ತವೆ, ಯೋಚನೆ ಮಾಡಬೇಡಿ.
ಮತ್ತೆ 1-2 ವರ್ಷಕ್ಕೆ ಮನೇನೂ ಕಟ್ಟಿದ್ರು, ಒಂದು ಮಗುನೂ ಕೂಡ ಆಯಿತು. ಕೊನೆಗೆ ಒಂದು 4-5 ವರ್ಷಗಳು ಗತಿಸಿದವು. ತುಂಬ ಸುಖವಾಗಿತ್ತು ಸಂಸಾರ. ಮತ್ತೊಂದು ದೊಡ್ಡ ಅಲೆ ಬಂತು. ಮನೆ, ಮಕ್ಕಳು, ಹೆಂಡತಿ, ಎಲ್ಲ ಕೊಚ್ಕೊಂಡು ಹೋದ್ರು. ಹೆಂಡತಿ ಎಲ್ಲೋದ್ಲು ಗೊತ್ತಿಲ್ಲ, ಸಮುದ್ರ ಪಾಲಾದ್ಲು. ಮಕ್ಕಳು ಹೋದವು, ಮನೆನೂ ಹೊರಟೋಯ್ತು. ಕೊನೆಗೆ ಈ ಅಪ್ಪನ್ನ ಸದ್ಯ ಸಾಯಿಸ್ತಲೇ ನೀರೇನು ಮಾಡ್ತು, ದಡೆಗೆ ತಂದು ಬಿಸಾಡ್ತು. ದಡದಲ್ಲಿ ಕುಳಿತುಕೊಂಡು ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಎಷ್ಟೆಲ್ಲ ಚೆನ್ನಾಗಿತ್ತು ಸಂಸಾರ, ನನ್ನ ಬದುಕು ಹಿಂಗೆ ಆಗೋಯ್ತಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಗುಳೋ ಅಂತ ಅಳ್ತಾ ಕುಳ್ತಿದ್ದ. ಕೊನೆಗೆ ದೂರದಲ್ಲಿ ಒಂದು ಶಬ್ದ ಕೇಳಿಸ್ತು, ನಾರದ ನೀರು ತಂದಿಯಪ್ಪ ಅಂತ. ಎಷ್ಟೋ ವರ್ಷಗಳ ನಂತರ ಇಂತಹ ಭಗವಂತನ ಶಬ್ದ ಇದೆಯಲ್ಲ, ಅದು ತುಂಬ ದಿವ್ಯವಾಗಿರ್ತಕ್ಕಂಥದ್ದು ಭಗವನ್ ನಾಮ ಅಂತ ಹೇಳಿ ಸಮಾಧಾನ ಆಗಿ ನೋಡ್ತಾನೆ. ಯಾರು ನಿಂತಿದ್ದಾರಲ್ಲಿ? ವಿಷ್ಣು ನಿಂತಿದ್ದಾನೆ. ಅವನಿಗೆ ಅನ್ನಿಸ್ತು, ನೀರು ಎಲ್ಲೋ ಕೇಳ್ದಂಗೆ ನೆನಪಿದೆಯಲ್ಲ ಅಂತ ಹೇಳಿ ಎಲ್ಲ ಅವನಿಗೆ ನೆನಪಾಯಿತು. ಪರಮಾತ್ಮ, ನಾನು ನಿನಗೆ ನೀರು ತರಲಿಕ್ಕೆ ಅಂತ ಬಂದವನು, ಯಾವುದರೋ ಹಿಂದೆ ಹೋಗಿ ಇಷ್ಟು ವರ್ಷ ನೀನು ನನಗೋಸ್ಕರ ನೀರಿಗೋಸ್ಕರ ಕಾಯ್ತಾನೆ ಇದೆಯಾ ಅಂತ ಹೇಳಿದ. ಇಲ್ಲ ಮಾರಾಯ, ಸ್ವಲ್ಪ ಹೊತ್ತಾಯ್ತು ಅಷ್ಟೇ. ಇವನ ದೃಷ್ಟಿಯಲ್ಲಿ ಎಷ್ಟು ವರ್ಷ ಆಗಿದೆ? 10-15 ವರ್ಷಗಳು ಗತಿಸಿ ಹೋಗಿದ್ದಾವೆ. ಪರಮಾತ್ಮ ಹೇಳ್ತಾ ಇದ್ದಾನೆ, ಆಗಿರ್ತಕ್ಕಂಥದ್ದೆಷ್ಟು? ಕೆಲವೇ ಗಳಿಗೆಗಳು. ಏನಿದ ಆದದ್ದೆಲ್ಲ ಏನು ಅಂತ ಕೇಳಿದರೆ, ನೀನು ಬರಬೇಕಾದ್ರೆ ಕೇಳಿದ್ದಲ್ಲ, ಮಾಯೆ ಅಂದರೆ ಏನು ಅಂತ ಕೇಳಿದ್ದೆಲ್ಲ, ಅದೇ ಇದು ಮಾಯೆ ಅಂದರೆ. ಇಷ್ಟೇ ನೋಡಿ, ನಾವೆಲ್ಲ ನೆನ್ಮನೆ ಹುಟ್ಟಂಗಿದೆ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಹುಟ್ಟೋದು ಗೊತ್ತಿದ್ದಿದ್ರೆ ನಾವು ಯಾರು ಹಿಂಗಿರ್ತಿರ್ಲಿಲ್ಲ. ಯಾಕೆಂದರೆ ಸಾಯಬೇಕಾದ್ರೆ ಸಾಯೋದು ಗೊತ್ತಿದ್ದಿದ್ರೆ ಹುಟ್ಟೋದು ಗೊತ್ತಾಗ್ತಿತ್ತು. ಸಾಯೋದು ಗೊತ್ತಾಗೋದಿಲ್ಲ, ಹಂಗಾಗಿ ಹುಟ್ಟೋದು ಗೊತ್ತಾಗೋದಿಲ್ಲ. ಆದರೆ ಈಗೊಂದು ಅವಕಾಶ ಇದೆ. ನಾವು ಸಾಯೋ ಸಂದರ್ಭದಲ್ಲಿ ಸಾಯುವ ಕಲೆಯನ್ನು ಕಲಿತು ಸತ್ತದ್ದೇ ಆದರೆ ಮತ್ತೆ ಹುಟ್ಟಿ ಬರುವ ಸಂದರ್ಭ ನಮ್ಮ ಕೈಲಿರ್ತದೆ. ಮತ್ತೆ ಬರಬೇಕಾ? ಜಾಸ್ತಿ ಆಯಿತು. ಮತ್ತೆ ಬರಬೇಕಾ ಅಥವಾ ಬೇಡವಾ ಅಂತಕ್ಕಂತಹದ್ದು. ಅವರು ಹೇಳಿದ್ರಲ್ಲ, ಕೆಲವೇ ಗಳಿಗೆಗಳಾಯಿತು ಅಂತ. ಹೇಗಾಯಿತು ನೋಡಿ, ದೂರ ಹೋಗೋದು ಬೇಡ. ನಾವು ಭೂಮಿ ಇದೆ, ಸೌರವ್ಯೂಹ ಇದೆ, ಹೌದಾ? ನಮ್ಮ ಸೌರವ್ಯೂಹದಲ್ಲಿ ಎಷ್ಟು ಗ್ರಹಗಳಿದ್ದಾವೆ? 8 ಗ್ರಹಗಳಿದ್ದಾವೆ. ಸುಮ್ಮನೆ ನೋಡಿ, ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಮನುಷ್ಯ ಮತ್ತು ನಮ್ಮದೇ ಸೌರವ್ಯೂಹದ ಗ್ರಹ ಇನ್ನೊಂದಿದೆ. ಯಾವುದೋ ಒಂದು ತೆಗೆದುಕೊಳ್ಳಿ, ಎಕ್ಸಾಂಪಲ್ ತೆಗೆದುಕೊಳ್ಳಿ, ಗುರುಗ್ರಹ ಅಂತ ತೆಗೆದುಕೊಳ್ಳಿ. ನಿಮಗೆ ಗೊತ್ತಾ ಮಕ್ಕಳ? ಗುರುಗ್ರಹದಲ್ಲಿ ಮತ್ತು ಭೂಗ್ರಹದ ಮೇಲೆ ಏಕಕಾಲಕ್ಕೆ ಇಬ್ಬರು ಹುಟ್ಟಿದ್ರು ಅಂತ ಇಟ್ಕೊಳ್ಳಿ. ಸಮಯ ಯಾವಾಗಲೂ ಕೂಡ ಸಾಪೇಕ್ಷವಾದದ್ದು, ಇಟ್ ಇಸ್ ಎ ರಿಲೇಟಿವ್. ಏಕಕಾಲಕ್ಕೆ ಭೂಮಿಯ ಮೇಲೆ ಮತ್ತು ಗುರುಗ್ರಹ ತುಂಬ ದೂರ ಇಲ್ಲ, ನಮ್ಮದೇ ಗ್ಯಾಲಾಕ್ಸಿಯಲ್ಲಿ ಇರ್ತಕ್ಕಂಥ, ನಮ್ಮದೇ ಸೂರ್ಯನಲ್ಲಿ ಇರ್ತಕ್ಕಂಥ ಇನ್ನೊಂದು ಗ್ರಹ. ಅದು ಏಕಕಾಲದಲ್ಲಿ ಹುಟ್ಟಿದ್ದೆ ಆದರೆ ಭೂಮಿಯ ಮೇಲಿರ್ತಕ್ಕಂಥ ನನಗೆ 100 ವರ್ಷ ಆದರೆ ಭೂಮಿ ಗುರುಗ್ರಹದ ಮೇಲೆ ಇರ್ತಕ್ಕಂಥವನಿಗೆ 10 ವರ್ಷ ಆಗುತ್ತೆ. ಎಷ್ಟು ವರ್ಷ? ಯಾಕೆ? ಸಮಯ ಸಾಪೇಕ್ಷ. ಇನ್ನೊಂದು ನೋಡಿ, ಭೂಮಿಯನ್ನು ಸೂರ್ಯನನ್ನು ಸುತ್ತಿ ಬರಲಿಕ್ಕೆ ಭೂಮಿ ತೆಗೆದುಕೊಳ್ತಕ್ಕಂಥ ಟೈಮ್ ಎಷ್ಟು? 1 ವರ್ಷ. ಈ 1 ವರ್ಷದ ಕಾಲಮಾನದ ಈ ಸಾಪೇಕ್ಷ ಸಮಯದಲ್ಲೇ ನೀವು ಅಳದದ್ದೇ ಆದರೆ, ನಮ್ಮ ತಾತ ಇದ್ದಾನಲ್ಲ, ನಮ್ಮಪ್ಪ ಯಾರು? ಭೂಮಿ ಅಂತ ಇಟ್ಕೊಳ್ಳಿ. ನಮ್ಮ ತಾತ ಯಾರು? ಸೂರ್ಯ ಅಂತ ಇಟ್ಕೊಳ್ಳಿ. ನಮ್ಮ ಮುತ್ತಾತ ಯಾರು? ಮಿಲ್ಕಿ ವೇ ಗ್ಯಾಲಾಕ್ಸಿ, ಕ್ಷೀರಪಥ. ನಾವೊಂದು ಬ್ರಹ್ಮಾಂಡಕ್ಕೆ ಗ್ಯಾಲಾಕ್ಸಿಗೆ ಸೇರಿರತಕ್ಕಂಥವ್ರು. ನಮ್ಮ ತಾತ ಸೂರ್ಯನ ಸುತ್ತಲಿಕ್ಕೆ ಎಷ್ಟು ಟೈಮ್ ಬೇಕು? 365 ದಿನ. ಅದನ್ನು 1 ವರ್ಷ ಅಂತ ಕರಿತೇವೆ, ಹೌದಾ? ಈ ನಮ್ಮ ಸೂರ್ಯನ ಜೊತೆಯಲ್ಲಿ ನಮ್ಮ ತಾತನ ಜೊತೆ ನಾವು ಸೇರಿಕೊಂಡು ನಮ್ಮ ಮಿಲ್ಕಿ ವೇ ಗ್ಯಾಲಾಕ್ಸಿ ಸುತ್ತಿ ಬರಲಿಕ್ಕೆ ಎಷ್ಟು ವರ್ಷ ಬೇಕು ಗೊತ್ತಾ? 250 ಮಿಲಿಯನ್ ಇಯರ್ಸ್. 1 ಮಿಲಿಯನ್ಗೆ 10 ಲಕ್ಷ ವರ್ಷಗಳು, ಗೊತ್ತಾ? 1 ಮಿಲಿಯನ್ ಇಸ್ ಈಕ್ವಲ್ ಟು 10 lakh years. 250 ಮಿಲಿಯನ್ ಇಯರ್ಸ್ ಮೀನ್ಸ್ 2,500 ಲಕ್ಷ ವರ್ಷಗಳು ಸುತ್ತ ಬರಲಿಕ್ಕೆ. ಯಾಕೆ ಹೇಳಿದೆ ಅಂದರೆ, ಕಣ್ಣು ಬಿಡೋದ್ರೊಳಗಡೆ ಈ ಮಾಯೆ ಅನ್ನೋದು 15 ವರ್ಷದ ಮುಗಿದೋಯ್ತು ಅಂತ ಯಾರಾದ್ರೂ ಅಪ್ಪಿತಪ್ಪಿ ಭೌತ ಜಗತ್ತಿನವರು ಪ್ರಶ್ನೆಯನ್ನು ಮಾಡಲಿಕ್ಕೆ ಹೋದರೆ, ಈ ಸಮಯ ಅಂತಕ್ಕಂಥದ್ದು ಸಾಪೇಕ್ಷ ಎಂಬ ಅರ್ಥವನ್ನು ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ದೇ ಆದರೆ, ನಮ್ಮಲ್ಲಿ ಹೇಳ್ತಾರೆ
ಒಂದು ಬ್ರಹ್ಮದ ಹಗಲು ಅಂತಂದರೆ 8.5 ಬಿಲಿಯನ್ ಇಯರ್ಸ್ ಅಪ್ರಾಕ್ಸಿಮೇಟ್ ಆಗಿ. ಎಷ್ಟು? 8.5. ಇದು ಸ್ವಲ್ಪ ಎತ್ತರದ ಮಾತುಗಳಿಗೆ ಬೇಡ ಈಗ. ಹಾಗಾಗಿ ನಾವು ಈ ಮಾಯಾ ಜಗತ್ತಿನಲ್ಲಿ ಬದುಕ್ತಾ ಇದ್ದೇವೆ. ಈ ಮಾಯೆ ಅಂತಕ್ಕಂಥ ಜಗತ್ತಿನಲ್ಲಿ ಬದುಕ್ತಾ ಇರೋ ಈ ಗಳಿಗೆನಲ್ಲಿ ಮನಸ್ಸನ್ನು ನಾವು ಮನಸ್ಸೆಂಬ ಸೂಕ್ಷ್ಮ ಅಂತರ್ವೃತ್ತಿಗಳನ್ನು ಬರಿದು ಮಾಡಿಕೊಂಡು ಶುದ್ಧಿ ಮಾಡಿಕೊಂಡು ಬದುಕಿದ್ಯಾದರೆ ಸಮಯ ಬರುತ್ತೆ ಹೋಗುತ್ತೆ, ದೇಶ ಬರುತ್ತೆ ಹೋಗುತ್ತೆ, ಆದರೆ ನಾವು ಮಾತ್ರ ಪ್ರಶಾಂತವಾಗಿ ನಮ್ಮ ಸ್ವಸ್ವರೂಪದಲ್ಲಿ ಅನುಸಂಧಾನವನ್ನು ಮಾಡಿಕೊಂಡು ಶಾಂತಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣಕ್ಕೆ ಇವತ್ತು ನಿಜವಾಗಿಯೂ ವೈಕುಂಠ ದ್ವಾರ ಯಾರಿಗೆ ತೆರ್ಕೊಳ್ಳುತ್ತೆ ಅಂತಂದರೆ, ವೈಕುಂಠ ದ್ವಾರ ಯಾರಿಗೆ ತೆರ್ಕೊಳ್ಳುತ್ತೆ? ಯಾರ ಅಂತರ್ವೃತ್ತಿಗಳು ಮನಸ್ಸು ಪೂರ್ಣ ಶುದ್ಧವಾಗಿದೆಯೋ. ಇಲ್ಲಿ ಏನಾಗಿದೆ, ಯಾಕೆ ಬಾಗಿಲು ಮುಚ್ಚಿದೆಯಾ ಅಂತ ಕೇಳಿದರೆ, ಹೌದು ಬಾಗಿಲು ಮುಚ್ಚಿದೆ. ಯಾವ ಬಾಗಿಲು ಮುಚ್ಚಿದೆ ಅಂತಂದರೆ ವೈಕುಂಠ ದ್ವಾರ ಮುಚ್ಚಿಲ್ಲ, ನಮ್ಮ ಒಳಗಡೆಗೆ ಬರಲಿಕ್ಕೆ ಆಗದ ರೀತಿಯಲ್ಲಿ ನಮ್ಮ ಮನಸ್ಸಿನ ವೃತ್ತಿಗಳು ಮುಚ್ಚಿದವೆ. ಭಗವಂತನನ್ನು ನಮ್ಮ ಸ್ವರೂಪವನ್ನು ನಾವು ನೋಡ್ಕೊಳ್ಳಿಕ್ಕೆ ನಮ್ಮದೇ ಮನಸ್ಸು ಸದಾ ಅಡ್ಡವಾಗಿ ನಿಂತಿದೆ. ಅಡ್ಡವಾಗಿ ನಿಂತಿರ್ತಕ್ಕಂಥ ಈ ದ್ವಾರವನ್ನು ತೆಗೆದದ್ದೇ ಆದರೆ, ಈ ದ್ವಾರವನ್ನು ತೆಗೆಯೋದು ಅಂತಂದರೆ ಗಲೀಜಾಗಿರ್ತಕ್ಕಂಥ ಕ್ಲೇಶಗಳಿಂದ ಕೂಡಿರ್ತಕ್ಕಂಥ ನಮ್ಮ ಮನಸ್ಸನ್ನು ಪೂರ್ಣ ಶುದ್ಧಿ ಮಾಡಿಕೊಂಡದ್ದೇ ಆದರೆ, ಯಾವ ನೀರಿನಲ್ಲಿ ನಮ್ಮ ಸ್ವರೂಪ ಕಾಣಬೇಕಾಗಿತ್ತೋ, ಯಾವ ಕನ್ನಡಿಯಲ್ಲಿ ನಮ್ಮ ಮುಖ ಕಾಣಬೇಕಾಗಿತ್ತೋ, ನಮ್ಮ ಮುಖ ಕಾಣದ ಆಗಿರುವ ಸ್ಥಿತಿ ಯಾಕಾಗಿ ಅಂದರೆ ನಾವೇ ಅಲೋ ಮಾಡಿದ್ದೇವೆ ಆ ಕನ್ನಡಿಯ ಮೇಲೆ ಧೂಳು ತುಂಬುವ ರೀತಿಯಲ್ಲಿ ಆ ಧೂಳನ್ನು ತೆಗೆದದ್ದೇ ಆದರೆ ಆ ಕನ್ನಡಿಯಲ್ಲಿ ನಮ್ಮ ಮುಖ ಕಾಣುತ್ತೆ. ಅದೇ ರೀತಿ ನಮ್ಮ ಮನಸ್ಸಿನ ಒಳಗಡೆ ಪರಮಾತ್ಮನ ಸಾಯುಜ್ಯದ ಪರಮಾತ್ಮನ ದರ್ಶನ ಆಗುತ್ತೆ. ಅಂತಹ ದರ್ಶನ ಇವತ್ತು ವೈಕುಂಠ ಏಕಾದಶಿಯ ಸಂದರ್ಭದಲ್ಲಿ ಖಂಡಿತ ಆಗುತ್ತೆ. ಆದರೆ ನಮ್ಮ ಮನಸ್ಸುಗಳು ಶುದ್ಧಿ ಆಗಬೇಕು. ದೇವರ ದೇವಸ್ಥಾನಕ್ಕೆ ಬಂದಾಗ ಮನಸ್ಸು ಶುದ್ಧಿಯಾಗಿರುತ್ತೆ, ಯಾರ ಮೇಲೂ ಕೋಪ ದ್ವೇಷ ಇರೋದಿಲ್ಲ. ಸ್ವಾಮಿಗಳ ಸಾನ್ನಿಧ್ಯಕ್ಕೆ ಬಂದದ್ದೇ ನಿಮ್ಮೆಲ್ಲ ಮನಸ್ಸಿನ ಕ್ಲೇಶಗಳನ್ನು ದ್ವೇಷಗಳನ್ನು ಆಚೆ ಇಟ್ಟು ಬಂದಾಗ ನೀವು ಯಾವ ಮುಖವನ್ನು ಸ್ವಾಮಿಗಳಿಗೆ ತೋರಿಸ್ತೀರೋ ಅದೇ ಮುಖವನ್ನು ಜಗತ್ತಿನ ಜನಗಳಿಗೂ ಕೂಡ ತೋರಿಸ್ಲಿಕ್ಕೆ ಸಾಧ್ಯ ಆಗೋದಾದರೆ ಅಲ್ಲಿಯೇ ಸ್ವರ್ಗ ನೆಲೆಸುತ್ತೆ, ಅಲ್ಲಿಯೇ ಪ್ರೀತಿ ನೆಲೆಸುತ್ತೆ, ಅಲ್ಲಿಯೇ ಶಾಂತಿ ನೆಲೆಸುತ್ತೆ. ಈ ಸ್ಥಿತಿ ಬರಬೇಕು ಅಂತಂದರೆ ಇನ್ನೆಲ್ಲೂ ಕೂಡ ಹೋಗೋ ಅವಶ್ಯಕತೆ ಇಲ್ಲ. ನಮ್ಮ ಮನಸ್ಸನ್ನು ಸದಾ ಕಾಲದಲ್ಲೂ ಕೂಡ ಒಂದು ಸ್ವಲ್ಪ ನೋಡ್ಕೊಳ್ಳೋದು. ಕೋಪ ಬಂದಾಗ ಇಬ್ಬರು ಕೋಪ ಮಾಡ್ಕೊಂಡು ಕಿತ್ತಾಡ್ತಾ ಇದ್ರೆ ನಾವು ಮೂರನೇವ್ರು ನೋಡ್ತಾ ಇದ್ರೆ ಏನನ್ಸುತ್ತೆ? ಇಬ್ಬರು, ಈಗ ಉದಾಹರಣೆಗೆ ಅಪ್ಪ ಅಮ್ಮ ಇಬ್ಬರು ಕಿತ್ತಾಡ್ತಿರ್ತಾರೆ ಅಂತ ಇಟ್ಕೊಳ್ಳಿ, ಕೋಪದಲ್ಲಿ ಕಿತ್ತಾಡ್ತಿರ್ತಾರೆ. ಮಕ್ಕಳಾದ್ರೆ ಭಯ ಆಗುತ್ತೆ, ಅಕ್ಕಪಕ್ಕದ ಮನೆಯವ್ರು ನೋಡೋರು ಏನಂತಾರೆ? ನಗ್ತಾರೆ, ಇಬ್ಬರು ಕಿತ್ತಾಡ್ತಾವ್ರು ನೋಡು ಅಂತ. ಹೌದ್ ತಾನೆ? ಅದೇ ರೀತಿಯಲ್ಲಿ ನನ್ನ ಮನಸ್ಸಿನಲ್ಲಿ ಕೋಪದ ಅಲೆ ಎದ್ದಾಗ, ನನ್ನ ಮನಸ್ಸಿನಲ್ಲಿ ದ್ವೇಷದ ಅಲೆ ಎದ್ದಾಗ ನಾವು ನಮ್ಮದೇ ಮನಸ್ಸನ್ನು ನೋಡಿಕೊಳ್ಳುವ ಕಲೆಯನ್ನು ಸ್ವಲ್ಪ ಕಲಿತ್ವಿ ಅಂತ ಇಟ್ಕೊಳ್ಳಿ. ಯಾರೋ ಬೇರೆಯವರಿಬ್ಬರು ಕಿತ್ತಾಡೋದನ್ನು ನೋಡಿ ಖುಷಿ ಪಡೋದಲ್ಲ, ನಮ್ಮ ಮನಸ್ಸಿನ ಒಳಗಡೆನೇ ಈ ದ್ವೇಷ ಕ್ಲೇಶದ ಕೋಪ ದ್ವೇಷ ಎದ್ದಾಗ ಅದನ್ನು ನೋಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿ. ಏನಾಗುತ್ತೆ? ತತ್ಕ್ಷಣ ಮಾಯ ಆಗಿ ಹೋಗುತ್ತೆ. ಬೇರೆಯವ್ರು ನೋಡಿ ನಮ್ಮ ಬದುಕನ್ನು ನಗೆಪಾಟ್ಲು ಮಾಡಬಾರ್ದು, ನಮ್ಮ ಬದುಕು ಬೇರೆಯವ್ರ ದೃಷ್ಟಿಯಲ್ಲಿ ನಗೆಪಾಟ್ಲಿಗೆ ಒಳಗಾಗಬಾರ್ದು ಅಂತಂದರೆ ಆವಾಗ ನಮ್ಮನ್ನು ನಾವೇ ನೋಡ್ಕೊಳ್ಳೋದು. ಯಾವ ಸಂದರ್ಭದಲ್ಲಿ ಯಾವಾಗ ಬಿಡುವಾಗುತ್ತೋ ಆವಾಗ ನೋಡ್ಕೊಳ್ಳಿ. ಅದೇ ಧ್ಯಾನ, ಅದೇ ಸಮಾಧಿ, ಅದೇ ಸಮಾಪತ್ತಿ. ಅದನ್ನೇ ಅವ್ರು ಹೇಳಿತ್ತು, ಕ್ಷೀಣ ವೃತ್ತೇರಭಿಜಾತಸ್ಯೇವ ಮಣೇಹಿ. ಸ್ಫಟಿಕದ ರೀತಿಯಲ್ಲಿ ನಮ್ಮ ಮನಸ್ಸು ಎಲ್ಲ ಚಾಂಚಲ್ಯವನ್ನು ಕ್ಲೇಶಗಳನ್ನ ಕಳೆದು ಶುದ್ಧಿಯಾದಾಗ, ಕ್ಷೀಣ ವೃತ್ತೇಹೇ ಅಲೆಗಳು ದೋಷಗಳು ಗಲೀಜು ಎಲ್ಲ ಹೋದಂಥ ಸಂದರ್ಭದಲ್ಲಿ ಮನಸ್ಸು ಯಾವ ರೀತಿ ಆಗುತ್ತೆ? ಸ್ಫಟಿಕದ ಮಣಿಯ ರೀತಿ ಆಗುತ್ತೆ. ಸ್ಫಟಿಕ ಮಣಿ ನೋಡಿದ್ದೀರಾ? ಶುದ್ಧವಾಗಿ ಹೊಳಿತಿರ್ತದೆ, ಅದು ಯಾವ ಕ್ಲೇಶವೂ ಇಲ್ಲ ಒಳಗಡೆ. ಆ ರೀತಿ ಆದಾಗ ಬಿಳಿ ಹೂ ತಂದಿಟ್ರೆ ಬೆಳ್ಳ ಕಾಣಿಸುತ್ತೆ. ಯಾವುದ್ರ ಮೇಲೆ? ಯಾವುದ್ರ ಮುಂದೆ? ಸ್ಫಟಿಕ ಇದೆಯಲ್ಲ, ಆ ಸ್ಫಟಿಕ ಮಣಿಯ ಮಧ್ಯದಲ್ಲಿ ಆ ಪ್ರಿಸಮ್ ಅಂತ ಬರ್ತದಲ್ಲ, ಅದರ ಮಧ್ಯದ ಮುಂದೆ ಒಂದು ಬಿಳಿಯ ಗುಲಾಬಿ ಹೂವನ್ನು ತಂದಿಟ್ರೆ ಬೆಳಗ್ಗೆ ಕಾಣಿಸುತ್ತೆ. ಕೆಂಪು ಕಾಣಿಸುತ್ತಾ? ಕೆಂಪು ಕಾಣಿಸುತ್ತೆ. ಬೆಳ್ಳ ಕಾಣಿಸುತ್ತಾ? ಬೆಳ್ಳ ಕಾಣಿಸುತ್ತೆ. ಒಂದು ವೇಳೆ ಬಿಳಿ ಹೂವನ್ನು ತಂದಿಟ್ರೆ ಬೆಳಗ್ಗೆ ಕಾಣಿಸುತ್ತೆ. ಯಾವುದನ್ನು ಹೆಂಗೆ ತಂದಿಡ್ತೇವೆ ಹಂಗಂಗೆ ಕಾಣಿಸುತ್ತೆ. ಆದರೆ ಗಲೀಜಾಗಿದ್ದರೆ ಅದು ಹೆಂಗೆಂಗೋ ಕಾಣಿಸುತ್ತೆ. ನಮ್ಮ ಮನಸ್ಸು ಹೇಗೇಗೋ ಇರೋದ್ರಿಂದ ಯಾವುದನ್ನು ಒಂದು ತಂದಿಡ್ತೇವೆ ಅದನ್ನು ಯಾವುದೋ ರೀತಿಯಲ್ಲಿ ಕಾಣ್ತಿರುತ್ತೆ. ಹಾಗಾಗಿ ವೃತ್ತಿಗಳು ಕ್ಷೀಣವಾದಾಗ, ಮನಸ್ಸು ಶುದ್ಧಿಯಾದಾಗ, ಕ್ಷೀಣ ವೃತ್ತೇರ್ ಅಭಿಜಾತಸ್ಯ ಏವ ಮಣೇಹಿ,
ಶುದ್ಧವಾಗಿರ್ತಕ್ಕಂಥ ಸ್ಫಟಿಕದ ಮಣಿಯ ರೀತಿಯಲ್ಲಿ ಮನಸ್ಸು ಶುದ್ಧವಾದಾಗ ನೋಡುವ ಕ್ರಿಯೆ ಮತ್ತು ನೋಡಿಸಿಕೊಳ್ಳುವ ವಸ್ತು ಬೇರೆ ಬೇರೆಯಾಗಿ ಕಾಣೋದಿಲ್ಲ, ಒಂದೇ ರೀತಿಯಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ಕಾಣಿಸುತ್ತೆ. ಈ ನಾವು ಹಿಂದೆ ಈ ಸೀಸದ ಬಟ್ಲು ಅಂತ ಇರ್ತಿತ್ತು, ನೋಡಿದ್ದೀರಾ? ಯಾವುದು ಪೆನ್ನಿಗೆ ಹಾಕ್ತಿದ್ರಲ್ಲ, ಅದು ಶಾಯಿ ಇಂಕ್ ಬಾಟ್ಲ್ ಅಂತ ಇರ್ತಿತ್ತು. ಆವಾಗ ನಮಗೆ ತೊಳೆಯಕ್ಕೆ ಕೊಡೋರವರು, ಇಂಕ್ ಬಾಟ್ಲು ತೊಳ್ಕೊಂಡು ಬಾ ಅಂತ. ಮೊದಲು ತೊಳಿಲಿಕ್ಕೆ ನೀರು ಹಾಕಿದಾಗ ಇಂಕ್ ಬಾಟ್ಲಿಂದ ಏನು ಬರ್ತಿತ್ತು? ಜಾಸ್ತಿ ಗಲೀಜು ಬರ್ತಿತ್ತು, ನೀರು ಬರ್ತಿತ್ತಾ? ಹಾಕೋದು ನೀರೇನೇ, ಆದರೆ ಈಚೆ ಬರ್ತಾ ಇದ್ದದ್ದೇನು? ಕಪ್ಪು ಶಾಯಿ ಈಚೆ ಬರ್ತಿತ್ತು. ಇನ್ನೊಂದು ಸಲ ತೊಳಿತಿದ್ವಿ, ಇವಾಗ ಅಷ್ಟೇ ಬರ್ತಿತ್ತಾ? ಈಗೇನಾಗುತ್ತೆ? ಸ್ವಲ್ಪ ನೀರು ಥರನೂ ಕಾಣಿಸುತ್ತೆ, ಸ್ವಲ್ಪ ಇಂಕ್ ಥರನೂ ಕೂಡ ಕಾಣಿಸುತ್ತೆ. ಇನ್ನೊಂದು ಸಲ ತೊಳೆದ್ರಿ, ಹೀಗೆ ತೊಳಿತಾ ಕೊನೆಗೊಂದು ಸಂದರ್ಭ ಬರ್ತದೆ, ಸ್ವಚ್ಛವಾಗಿರ್ತಕ್ಕಂಥ ನೀರನ್ನು ಮುಂಚೆನೂ ಹಾಕ್ತಾ ಇದ್ವಿ, ಈಗಲೂ ಹಾಕ್ತೇವೆ. ಆದರೆ ಮೊದಲ ಬಾರಿ ಹಾಕಿದಾಗ ನೀರು ಹೆಂಗೆ ಕಾಣಿಸ್ತಿತ್ತು? ಗಲೀಜು ಕಾಣಿಸ್ತಿತ್ತು. 10 ಬಾರಿ ತೊಳೆದು ಈಗ ನೀರು ಹಾಕಿದ್ದೇವೆ, ಒಳ್ಳೆಯ ನೀರನ್ನು ಹಾಕಿದ್ದೇವೆ, ಅದೇ ರೀತಿ ನೀರು ಹೊರಗಡೆಗೆ ಒಳ್ಳೆಯದಾಗೇ ಬರ್ತದೆ. ಹಾಗೆ ಪ್ರಾರಂಭದಲ್ಲಿ ಮನಸ್ಸನ್ನು ತೊಳಿಲಿಕ್ಕೆ ಹೋದಾಗ ತುಂಬ ಕೆಟ್ಟದಾಗಿ ಕಾಣಿಸ್ತಿರ್ತದೆ. ಅಯ್ಯೋ, ನನ್ನ ಮನಸ್ಸ ಇದು ಅಂತ ಬೇಸರಿಸಿಕೊಳ್ಳುವಷ್ಟು ಅಸಹ್ಯ ಪಡ್ಕೊಳ್ಳೋ ಮಟ್ಟಕ್ಕೆ ಆ ಮನಸ್ಸು ಅನಿಸುತ್ತೆ. ಆದರೆ ಯಾರು ಕೂಡ ನಿರಾಶರಾಗಬೇಕಾಗಿಲ್ಲ. ಸ್ವಲ್ಪ ಸಾಧನೆಯನ್ನು ಮುಂದುವರಿಸ್ತಾ ಒಂದು ದಿನ ಬರ್ತದೆ, ಇದ್ದದ್ದು ಇದ್ದಾಗಿ ಕಾಣಿಸುತ್ತೆ. ಇಫ್ ಯು ಕ್ಯಾನ್ ಕ್ಲೆನ್ಸ್ ದ ಡೋರ್ ಆಫ್ ಯುವರ್ ಪರ್ಸೆಪ್ಷನ್, ವರ್ಲ್ಡ್ ವಿಲ್ ಬಿ ಸೀನ್ ಆಸ್ ಇಟ್ ಈಸ್. ಮನಸ್ಸಿನ ವೃತ್ತಿಗಳನ್ನು ನಾವು ಕ್ಷೀಣ ಮಾಡಿದ್ದೇ ಆದರೆ ಇದ್ದದ್ದು ಇದ್ದಾಗೆ ಕಾಣಿಸುತ್ತೆ. ಅಂತಹ ಸಂದರ್ಭದಲ್ಲಿ ವೈಕುಂಠ ದ್ವಾರ ನಮ್ಮ ಮುಂದೆ ತೆರೆಕೊಳ್ಳುತ್ತೆ, ಭಗವಂತನ ದರ್ಶನ ಆಗುತ್ತೆ. ಅಂತಹ ಕಾರ್ಯ ಇವತ್ತು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಭಗವಂತನ ದರ್ಶನವನ್ನು ಮಾಡ್ತಕ್ಕಂಥ ಹೋಮ ಹವನಾದಿಗಳ ಕಾರ್ಯಕ್ರಮಗಳು ಇಷ್ಟು ಸಮಯ ಆಗಿದೆ. ತಾವೆಲ್ಲರೂ ಕೂಡ ದೂರದಿಂದ ಬಂದಿದ್ದೀರಿ. ನಮ್ಮ ಸಾಯಿ ಕೀರ್ತಿಯವರು ಹೇಳ್ತಾ ಇದ್ರೆ, ಇವತ್ತು ಗೀತಾ ಜಯಂತಿಯೂ ಹೌದು, ಯೇಸು ಕ್ರಿಸ್ತನ ಜಯಂತಿಯೂ ಹೌದು, ಮತ್ತು ಜೈನರ ಇನ್ನೂ ಒಂದಿದೆ, ಜೈನರ ಮೌನ ಆಚರಣೆಯು ಕೂಡ ಅವರು ಕೂಡ ಒಂದು ಸೆಲೆಬ್ರೇಷನ್ ಮಾಡ್ತಾರೆ. ಇದೆಲ್ಲ ಒಂಥರ ತ್ರಿವೇಣಿ ಹಲವಾರು ಸಂಗಮ ಇವತ್ತು ಆಗಿದೆ ಅಂತಕ್ಕಂಥ ಒಂದು ಮಾತು. ಯೇಸು ಕ್ರಿಸ್ತ ಅವರಿಗೆ ಯಾರು ಕೇಳ್ತಾರೆ, ನಿಮ್ಮ ಸ್ವರ್ಗದಲ್ಲಿರ್ತಕ್ಕಂಥ ತಂದೆಯವರ ಬಳಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿರಲ್ಲ, ಸ್ವರ್ಗದಲ್ಲಿರ್ತಕ್ಕಂಥ ತಂದೆ ಹತ್ರ ಹೋಗಬೇಕಾದ್ರೆ ವ್ಯಕ್ತಿ ಹೆಂಗಿರಬೇಕು ಅಂತ ಕೇಳ್ತಾರೆ. ವಾಟ್ ಈಸ್ ದ ಮಿನಿಮಮ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಟು ಗೋ ಟು ದ ಕಿಂಗ್ಡಮ್ ಆಫ್ ದ ಫಾದರ್ ಅಂತ ಕೇಳ್ತಾರೆ. ಯೇಸು ಕ್ರಿಸ್ತ ಏನು ಹೇಳ್ತಾರೆ ಗೊತ್ತಾ? ಒಂದು ಮಗು ಇರುತ್ತಲ್ಲಿ, ಚಿಕ್ಕ ಮಗು. ಆ ಚಿಕ್ಕ ಮಗುವನ್ನು ಎತ್ತಿ ತೋರಿಸ್ತಾರೆ. ಈ ಮಗುವಿನ ರೀತಿಯಲ್ಲಿ ಯಾವ ವ್ಯಕ್ತಿಯ ಮನಸ್ಸು ಶುದ್ಧವಾಗಿದೆಯೋ ಅಂತಹ ವ್ಯಕ್ತಿ ನನ್ನ ತಂದೆಯ ಸಾಮ್ರಾಜ್ಯಕ್ಕೆ ಬರಲಿಕ್ಕೆ ಯೋಗ್ಯ ಅಂತ. ಇಷ್ಟೊತ್ತು ಹೇಳಿತ್ತು ನಾನು ಅದೇ ಮಾತು. ಯಾವ ವ್ಯಕ್ತಿಯ ಮನಸ್ಸು ಶುದ್ಧವಾಗಿದೆಯೋ ಅಂತಹ ವ್ಯಕ್ತಿ ಪರಮಾತ್ಮನ ಸಾಯುಜ್ಯವನ್ನು ಸೇರಲಿಕ್ಕೆ ಕಾರಣ ಆಗುತ್ತೆ. ಆ ದೃಷ್ಟಿಯಿಂದ ಇವತ್ತು ಯೇಸು ಕ್ರಿಸ್ತ ಅವರ ಜಗತ್ತಿಗೆ ಬಂದ ದಿನ, ಕ್ರಿಸ್ತನ ಹುಟ್ಟು ಆಗಿದೆ. ಇವತ್ತು ನಮ್ಮ ವೈಕುಂಠ ಏಕಾದಶಿಯ ಕಾರ್ಯಕ್ರಮ ಕೂಡ ಇದಾಗಿದೆ. ಜೈನರ ಒಂದು ಮೌನ ಶಾಂತಿಯ ದಿನಾಚರಣೆಯ ಕಾರ್ಯಕ್ರಮವು ಕೂಡ ಇದಾಗಿದೆ. ಹಲವಾರು ಭಗವಂತನ ಸ್ವರೂಪಿಗಳಾಗಿ ಜಗತ್ತಿಗೆ ಬಂದರು. ಆದರೆ ಬಂದಂಥ ಸಂದರ್ಭದಲ್ಲಿ ಗುರುತಿಸ್ಲಿಕ್ಕೆ ಕಣ್ಣಿಲ್ಲದಿರತಕ್ಕಂಥ ಜಗತ್ತು ಅವರನ್ನು ಶಿಕ್ಷಿಸಿತು. ಹೌದಾ? ಕೃಷ್ಣ ಬಂದ, ಎಷ್ಟು ಜನ ಹೊಗಳಿದ್ರು? ಕೃಷ್ಣ ಇದ್ದ ಕಾಲಕ್ಕೆ ಕೃಷ್ಣನನ್ನು ಬೈತಾ ಇದ್ದವ್ರು ಎಷ್ಟು ಜನ ಇದ್ರು ಗೊತ್ತಲ್ವಾ? ರಾಜಸೂಯಾಗವನ್ನು ಮಾಡಿದ ಸಂದರ್ಭದಲ್ಲಿ ಇದರ ಅಗ್ರ ಪೂಜೆ ಯಾರಿಗೆ ಹೋಗಬೇಕು ಅಂದರೆ ಭೀಷ್ಮಾಚಾರ್ಯರು ಕೃಷ್ಣನಿಗೆ ಹೋಗಬೇಕು, ವಿಷ್ಣು ಸ್ವರೂಪಿಯಾಗಿರ್ತಕ್ಕಂಥ ಕೃಷ್ಣನಿಗೆ ಹೋಗಬೇಕು. ಶಿಶುಪಾಲ ಎದ್ದೇಳಿದ, ಅವ ದನ ಕಾಯ್ತಕ್ಕಂಥ ಅವನಿಗೆ ಯಾಕೆ ಕೊಡ್ತೀರಿ? ಬಾಯಿಗೆ ಬಂದಂಗೆ ಬೈದ ಅವನು. ಕೃಷ್ಣ ಸಾಕ್ಷಾತ್ ಭಗವಂತನ ಅವತಾರ, ಸಾಕ್ಷಾತ್ ಭಗವಂತನೇ ಜಗತ್ತಿಗೆ ಅವತರಿಸಿ ಬಂದ್ರೂ ಕೂಡ ಅವನಿಗೂ ಕೂಡ ಶಿಕ್ಷೆ ಕೊಟ್ಟು ಅವನನ್ನು ಬೈದಿ. ಆ ಪರಮಾತ್ಮನ ತಂದೆಯ ಮಗ ಅಂತ ಯೇಸು ಕ್ರಿಸ್ತ ಜಗತ್ತಿಗೆ ಬಂದ. ಏನು ಮಾಡಿದ್ರು? ಹೇಳಿತ್ತು ಒಂದೇ ಒಂದು ತಪ್ಪು, ಏನು? ಐ ಆಮ್ ಸನ್ ಆಫ್ ದ ಫಾದರ್ ಅಂತ. ನೀವು ನಮ್ಮ ಅಪ್ಪ ಅಮ್ಮದಿರ ಮಕ್ಕಳಂತ ನೀವು ಹೇಳ್ಕೊಳಲ್ವಾ? ಹೇಳ್ಕೊಳ್ತೀರಾ ಇಲ್ಲ? ಅದೇ ರೀತಿ ಯೇಸು ಕ್ರಿಸ್ತ ಹೇಳಿದರು, ಐ ಆಮ್ ಸನ್ ಆಫ್ ದ ಫಾದರ್. ಅವ್ರು ಕೇಳಿದರು, ಹೂ ಇಸ್ ದಟ್ ಫಾದರ್? ಈಸ್ ಎ ಕಾರ್ಪೆಂಟರ್ ಮಿಸ್ಟರ್ ಜೋಸೆಫ್? ಅವ್ರು ಹೇಳಿದರು, ನೋ, ಮೈ ಕನೆಕ್ಷನ್ ವಿತ್ ಮೈ ಫಾದರ್ ಜೋಸೆಫ್ ಈಸ್ ಓನ್ಲಿ ವಿತ್ ದ ಫಿಸಿಕಲ್ ಕನೆಕ್ಷನ್.
ಈ ಜೋಸೆಫ್ ಅಂತ ತಂದೆಯ ಸಂಸರ್ಗ ಮತ್ತು ಸಂಬಂಧ ಏನಿದ್ರು ದೇಹದ ಸಂಬಂಧ, ಆದರೆ ನನ್ನೊಳಗಡೆ ಇರ್ತಕ್ಕಂಥ ಆತ್ಮದ ಸಂಬಂಧ ಏನಿದ್ರು ಸ್ವರ್ಗದಲ್ಲಿರ್ತಕ್ಕಂಥ ನನ್ನ ತಂದೆಯ ಜೊತೆಗಿನ ಸಂಬಂಧ ಅಷ್ಟೇ ಹೇಳಿತವನೇ, ಜಾಸ್ತಿ ತಪ್ಪೇನು ಹೇಳಲಿಲ್ಲ. ಅದನ್ನು ಹಿಡ್ಕೊಂಡು ಪಾಪ ಸಿಲುಬೆಗೇರಿಸ್ಬಿಟ್ರು. ಅವ ಹೇಳಿತೇನು, ನನ್ನ ಆತ್ಮದ ಸಂಬಂಧ ಯಾರ ಜೊತೆಯಲ್ಲಿ? ಸ್ವರ್ಗದಲ್ಲಿರ್ತಕ್ಕಂಥ ತಂದೆಯ ಜೊತೆಯಲ್ಲಿ. ಇನ್ನೇನು ಹೇಳಿಲ್ಲ. ಇಷ್ಟಕ್ಕೆ ಹೇಳಿದ್ದಕ್ಕೆ 3 ವರ್ಷ ಆಗಿತ್ತು. 33 ವರ್ಷಕ್ಕೆ ಆ ಮನುಷ್ಯನನ್ನ ಹಿಡ್ಕೊಂಡು ಸಿಲುಬೆಗೇರಿಸಿದ್ರು. ಕೃಷ್ಣ ಬನ್ನು, ಕೃಷ್ಣನಿಗೆ ಹೇಳಿದರು. ರಾಮ ಬನ್ನು, ನಾವಿವಾಗೆಲ್ಲ ಪೂಜೆ ಮಾಡ್ತೇವೆ. ಅವತ್ತು ತಾಯಿಗೆ ಪರಿಪರಿಯಾಗಿ ಹೇಳಿತ, ನನ್ನನ್ನು ಸಂಶಯ ಪಡಬೇಡ ತಾಯಿ, ನಾನು ಬಂದಿರತಕ್ಕಂಥದ್ದು ಧರ್ಮ ಕಾರ್ಯಕ್ಕೋಸ್ಕರ ಅಂತ. ಯಾವುದೇ ಪರಮ ಈ ಜಗತ್ತಿಗೆ ಅವತಾರಿಗಳಾಗಿ ಬಂದ ಸಂದರ್ಭದಲ್ಲಿ ಅಂತಹ ಅವತಾರಿಗಳನ್ನು ಗುರುತಿಸ್ತಕ್ಕಂಥ ಶಕ್ತಿ ನಮಗಿಲ್ಲದಿದ್ದಾಗ ಆ ಕೆಲಸ ಆಗುತ್ತೆ. ಅದು ಆಗಬೇಕು ಅಂದರೆ ಮತ್ತೆ ಅದೇ ಮನಸ್ಸು ಶುದ್ಧಿ ಆಗಬೇಕು. ಅಂಥ ಶುದ್ಧಿಗೊಳಿಸುವ ಕಾರ್ಯವನ್ನು ನಾವು ನಿತ್ಯವೂ ಕೂಡ ಮಾಡಿಕೊಳ್ಳೋಣ ಭಗವಂತನ ನೆನಪಿನ ಸಂಸರ್ಗದಲ್ಲಿ ಅಂತ ಹೇಳ್ತಾ ಹಲವಾರು ಜನ ಬಂದಿದ್ದೀರಿ. ಮತ್ತೆ ಮನೆಗೆ ಇದೇ ಭಾವನೆಯನ್ನು ಹೊತ್ತು ಹೋಗೋಣ. ಮತ್ತೊಂದು ವರ್ಷದವರೆಗೂ ಕೆಲವು ಗಂಟೆಗಳನ್ನು, ಕೆಲವಷ್ಟು ಸಮಯವನ್ನು ಮನೆಯಲ್ಲಿ ನಿಗದಿತವಾಗಿರ್ತಕ್ಕಂಥ ಒಂದು ಜಾಗವನ್ನು ಭಗವಂತನ ಆರಾಧನೆಗೆ, ಅವನ ಸ್ತುತಿಗೆ, ಅವನ ನೆನಪಿಗೆ, ಧ್ಯಾನಕ್ಕೆ ಮೀಸಲಾಗಿ ಇರಿಸಿ ಮನೆಯನ್ನು ಕೂಡ ನಂದನವನ್ನಾಗಿ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಬಂದಂಥ ಸರ್ವರಿಗೂ ಕೂಡ ಆ ಧನ್ವಂತರಿ ಸ್ವಾಮಿಯ ಮತ್ತು ಮಹಾವಿಷ್ಣುವಿನ ಪೂರ್ಣ ಆಶೀರ್ವಾದ ಇರಲಿ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್.